ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಈ ವಿಡಿಯೋದಲ್ಲಿ ನಾನೊಂದು ಬ್ಯೂಟಿಫುಲ್ ಆಗಿರುವಂತಹ ಪ್ಯಾಟ್ರನ್ ಬ್ಲೌಸ್ನ ಯಾವ ರೀತಿ ಕಟ್ ಮಾಡ್ಕೋಬೇಕು, ಸ್ಟಿಚ್ ಮಾಡ್ಕೋಬೇಕು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನೀವು ನೋಡಿರ್ಬೋದು ತಮ್ಮನೇಲಿ ಇಂಥ ಒಂದು ಬ್ಲೌಸ್ನ ಯಾವ ರೀತಿ ನಾವು ಕಟ್ ಮಾಡಿ ಸ್ಟಿಚ್ ಮಾಡಬೇಕು, ಯಾವುದೇ ರೀತಿ ಫಿಟ್ಟಿಂಗು ಮತ್ತು ಫಿನಿಶಿಂಗ್ ಪ್ರಾಬ್ಲಮ್ ಇಲ್ದಿರ ಅಂತ ನೋಡೋಣ ಬನ್ನಿ. ಫಸ್ಟಿಗೆ ಮಾರ್ಜಿನ್ ಸಮ ಇರೋದಕ್ಕೆ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ. ಮಾರ್ಜಿನ್ ಸಮ ಇದೆ. ಸೊ ನಾನು ಮೆಜರ್ಮೆಂಟ್ ಬ್ಲೌಸ್ ತೊಗೊಂಡಿದ್ದೀನಿ. ಮೆಜರ್ಮೆಂಟ್ ಬ್ಲೌಸಲ್ಲಿ ಲೆಂತ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಲೆಂತ್ ಇದೆ 13 1 ಇಂಚ್ ಆ್ಯಡ್ ಮಾಡ್ಕೊಂಡು 14 ನಾನು ಲೆಂತ್ನ ತೊಗೊಳ್ತಾ ಇದ್ದೀನಿ. ಇದು 32 ಚೆಸ್ಟ್ ಮೆಜರ್ಮೆಂಟ್ ಬ್ಲೌಸು, ಪ್ರಿನ್ಸಸ್ ಕಟ್ಟು ಪ್ಯಾಟ್ರನ್ ಬ್ಲೌಸ್ ಆಗಿರುತ್ತೆ. ಸೊ ಸುಮಾರು ಸಲ ಕಮೆಂಟ್ ಮಾಡಿದರು ಒಬ್ಬರು 32 ಸೈಜ್ದು ಒಂದು ಬ್ಲೌಸ್ನ ಕಟ್ಟಿಂಗ್ ವೀಡಿಯೋನ ತೋರಿಸಿ ಅಂತ. ಸೊ ಅವ್ರಿಗೋಸ್ಕರ ನಾನೊಂದು ಈ ವಿಡಿಯೋನ ಮಾಡಿದ್ದು. ನೋಡಿ, ಚೆಸ್ಟ್ ಮೆಜರ್ಮೆಂಟ್ ಬಂದು 32 ಸೈಜು, ವೇಸ್ಟ್ ಮೆಜರ್ಮೆಂಟ್ ಬಂದು 26.5 ವೇಸ್ಟ್ ಮೆಜರ್ಮೆಂಟ್ ಬರುತ್ತೆ. ಸೊ ಇದಕ್ಕೆ ಡಿವೈಡೆಡ್ ಬೈ 26.5 ಆಫ್ ಇದೆಯಲ್ಲ, ಅದು ಡಿವೈಡೆಡ್ ಬೈ 4 ಮಾಡ್ಕೊಳ್ತೀನಿ. ವೇಸ್ಟ್ ಮೆಜರ್ಮೆಂಟ್ ಎಷ್ಟು ಬಂತು ಅಷ್ಟು ಹಾಕ್ಕೋಬೇಕಾಗತ್ತೆ. ಇಲ್ಲಿ ನೋಡಿ, ನಾನು ಫುಲ್ ಶೋಲ್ಡರ್ ಮೆಜರ್ಮೆಂಟ್ನ ತೊಗೊಳ್ತಾ ಇದ್ದೀನಿ. ಫುಲ್ ಶೋಲ್ಡರ್ ಮೆಜರ್ಮೆಂಟ್ ಬಂದು ಇವ್ರಿಗೆ 14 ಇಂಚು. ನಾನಿಲ್ಲಿ 1/4 ಇಂಚನ್ನ ಆ್ಯಡ್ ಮಾಡ್ಕೊಳ್ತೀನಿ ಲೂಸಿಂಗೋಸ್ಕರ. ಸೊ ಯಾಕಂದರೆ ನನಗಿಲ್ಲಿ ಬ್ಯಾಕಲ್ಲಿ ಯಾವುದೇ ರೀತಿ ಡೀಪ್ ಇರೋದಿಲ್ಲ, ಸೊ ಹಾಗಾಗಿ ಕ್ಲೋಸ್ ಇರುತ್ತೆ. ಆದ್ದರಿಂದ ನಾನಿಲ್ಲಿ 1/4 ಇಂಚನ್ನ ಲೂಸಿಂಗ್ ಆ್ಯಡ್ ಮಾಡ್ಕೊಳ್ತೀನಿ. ಸೊ ನೋಡಿ, 7.25ಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. ಡೌನಲ್ಲೂ ಸಹ ನಾನು 7.25ಗೆ ಒಂದು ಮಾರ್ಕಿಂಗ್ ಅನ್ನೋದನ್ನು ಮಾಡ್ಕೊಳ್ತೀನಿ. ಇಲ್ಲಿ 1 ಇಂಚ್ ಡೌನಿಂಗ್ ತೊಗೊಳ್ತಾ ಇದ್ದೀನಿ. ಸೊ 1 ಇಂಚ್ ಡೌನಿಂಗ್ ತೊಗೊಂಡು ಇಲ್ಲಿಂದ ನೆಕ್ ಬಿಡ್ತ್ ನಿಮ್ಗೆ ಎಷ್ಟು ಬೇಕು, ಬ್ರಾಡ್ ಆಗಬೇಕು ಅಂದರೆ ನೆಕ್ ಬಿಡ್ತ್ ಜಾಸ್ತಿ ಇಟ್ಕೊಳ್ಳಿ. ನೋಡಿ, ನಾನು ಶೋಲ್ಡರ್ ತೊಗೊಳ್ತಾ ಇದ್ದೀನಿ 3 ಇಂಚು, ಉಳಿದಿದ್ದು 4 ಇಂಚನ್ನ ನಾನು ನೆಕ್ ಬಿಡ್ತಿಗೆ ತೊಗೊಳ್ತಾ ಇದ್ದೀನಿ. ಸೊ ನೆಕ್ ಬಿಡ್ತು ಸ್ವಲ್ಪ ಬ್ಯಾಕಲ್ಲಿ ಜಾಸ್ತಿ ಬಂದರೆ ನಿಮಗೆ ಫ್ರೀ ಆಗಿರುತ್ತೆ, ಯಾಕಂದರೆ ಇದು ಕ್ಲೋಸ್ ನೆಕ್ ಆಗಿರೋದ್ರಿಂದ. ಹಾಗಾಗಿ ನೋಡಿ, ಇಲ್ಲಿ ನಾನು 2.5 ಇಂಚು ಡೌನಿಂಗ್ ತೊಗೊಂಡು ಇಲ್ಲೊಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿಂದ 1 ಇಂಚು ಶೋಲ್ಡರ್ ಸ್ಲೋಪ್ ತೊಗೊಳಲ್ಲ, 1 ಇಂಚನ್ನ ಈ ರೀತಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟಾದಮೇಲೆ ನೋಡಿ, ಚೆಸ್ಟ್ ಬಂದು 82, ನಾನಿಲ್ಲಿ 1/2 ಇಂಚ್ ಲೂಸಿಂಗ್ನ ತೊಗೊಳ್ತಾ ಇದ್ದೀನಿ. ಬೋಟ್ ನೆಕ್ ಮೆಜರ್ಮೆಂಟಲ್ಲಿ ನಾನು ಇಲ್ಲಿ ಕಟ್ ಮಾಡ್ತಿರೋದು 1/2 ಇಂಚನ್ನ ಲೂಸಿಂಗ್ ತೊಗೊಳ್ತೀನಿ. 1/2 ಇಂಚ್ ಲೂಸಿಂಗ್ ತೊಗೊಂಡ್ಮೇಲೆ ನೋಡಿ, ಇಲ್ಲಿ ಬೇಕಾಗಿರೋದು ನನಗೆ ನೋಡಿ ಎಷ್ಟು ಬರುತ್ತೆ. ನಾನು ಚೆಸ್ಟ್ ಡಿವೈಡೆಡ್ ಬೈ 6 + 1 ಮಾಡಿಕೊಂಡೆ. ನನಗಿಲ್ಲಿ 6.3 ಬಂತು. 6.3ಗೆ ಒಂದು ಲೈನ್ನ ಎಳ್ಕೊಂಡೆ. ಇಲ್ಲಿಂದ ಇಲ್ಲಿಗೆ ನೋಡಿ ಕರೆಕ್ಟಾಗಿದೆ ಅಂತ ಸ್ಟ್ರೈಟ್ ಲೈನ್ ಈ ರೀತಿ ಹಾಕ್ಕೊಂಡೆ. 6.3ಗೆ ಆರ್ಮೋಲ್ ಡೌನಿಂಗ್ ತೊಗೊಂಡಿರೋದು ನಾನು. ಇಷ್ಟಾದಮೇಲೆ ನೋಡಿ, 1/2 ಇಂಚ್ ಒಳಗಡೆಗೆ ತೊಗೊಳ್ತಾ ಇದ್ದೀನಿ. ಒಳಗಡೆಗೆ ತೊಗೊಂಡು ಈ ರೀತಿ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿಂದ 1 ಇಂಚ್ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಶೇಪ್ನ ಕೊಡಬೇಕಾಗತ್ತೆ. ಕರ್ವ್ ಸ್ಕೇಲ್ ತೊಗೊಂಡು ನೋಡಿ, ಮಿಡ್ಲಿಗೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಮಾರ್ಕು ಮತ್ತು ಇಲ್ಲಿ ಚೆಸ್ಟ್ ಪಾಯಿಂಟ್ ಹತ್ರ ಒಂದು ಮಾರ್ಕ್ ತೊಗೊಂಡು ಇಲ್ಲಿಂದ 2 ಇಂಚಸ್ ನಾನು ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ ಬಿಡ್ತಾಯಿದ್ದೀನಿ. ಸೊ ವೇಸ್ಟಲ್ಲಿ ಡಿವೈಡೆಡ್ ಬೈ 4 ಮಾಡಿಕೊಂಡ್ರೆ ನಿಮಗೆ ಎಷ್ಟು ಬರುತ್ತೋ ಅಷ್ಟನ್ನು ನಾನಿಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನನಗೆ 6.25 ಬರುತ್ತೆ. 6.25ಗೆ ಒಂದು ಮಾರ್ಕ್ ಮಾಡಿಕೊಂಡೆ. ಡಾಟ್ಗೆ 1 ಇಂಚು, ಡಾಟ್ 1 ಇಂಚು, ಎಕ್ಸ್ಟ್ರಾ ಮಾರ್ಜಿನು 2 ಇಂಚು. ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಚೆಸ್ಟ್ ಲೈನು ವೇಸ್ಟ್ ಲೈನು ಸೇರಿಸ್ತಾ ಒಂದು ಲೈನ್ನ ಹಾಕ್ತಿದ್ದೀನಿ. ಇಷ್ಟಾದಮೇಲೆ ಕರ್ವ್ ಸ್ಕೇಲ್ ತೊಗೊಂಡು ನಾನಿಲ್ಲಿ ಶೇಪ್ನ ಕೊಡ್ತಿದ್ದೀನಿ. ಆರ್ಮೋಲ್ ಶೇಪ್ನ ರೀತಿ ನೀಟಾಗಿ ಶೇಪ್ ಅನ್ನೋದನ್ನ ಡ್ರಾ ಮಾಡಿಕೊಂಡೆ ನಾನು. ನೋಡಿ, ಈ ರೀತಿ ಶೇಪ್ನ ಡ್ರಾ ಮಾಡಿದ್ದಾದಮೇಲೆ ಬ್ಯಾಕಲ್ಲಿ ಕ್ಲೋಸಿಂಗ್ ಇರುತ್ತೆ. ಸೊ ಬ್ಯಾಕಲ್ಲಿ ನಾನು ಎಷ್ಟು ಬರುತ್ತೆ ಅಂತ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಆರ್ಮೋಲು ನೋಡಿ, ನನಗೆ ಬೇಕಾಗಿರೋದು 8.5 ಬೇಕು. ಶೋಲ್ಡರ್ ಅಟ್ಯಾಚ್ ಆದಮೇಲೆ ನನಗೆ 8.5 ಇಲ್ಲಿ ಕರೆಕ್ಟಾಗಿ ಬರ್ತಿದೆ. ಇಷ್ಟಾದಮೇಲೆ ಕರೆಕ್ಟಾಗಿ ವೇಸ್ಟ್ ಪಾಯಿಂಟ್ ಹತ್ರ ನೀವು ಡಾಟ್ಗೆ ಮಾರ್ಕ್ ಮಾಡ್ಕೋಬೇಕಾಗತ್ತೆ. 1 ಇಂಚ್ ಎಕ್ಸ್ಟ್ರಾ ಬಿಟ್ಟಿರ್ತೀವಲ್ಲ, ಸೊ ಅದನ್ನು ಡಾಟ್ಗೆ ಮಾರ್ಕ್ ಮಾಡ್ಕೋಬೇಕು. ಡಾಟ್ ಲೆಂತ್ ತೊಗೊಳ್ತಾ ಇದ್ದೀನಿ ನಾನು 4 ಇಂಚು. ಡಾಟ್ ವಿಡ್ತ್ ತೊಗೊಳ್ತಾ ಇದ್ದೀನಿ. ಆ ಕಡೆ 1/2 ಇಂಚು, ಈ ಕಡೆ 1/2 ಇಂಚು, ಟೋಟಲ್ 1 ಇಂಚು ಡಾಟ್ ವಿಡ್ತ್ನ ತೊಗೊಳ್ತಾ ಇದ್ದೀನಿ. ಸೊ ಇಲ್ಲಿ ಬ್ಯಾಕಲ್ಲಿ ನಾನು ಒಂದು ಪ್ಯಾಟ್ರನ್ನ ಡ್ರಾ ಮಾಡಬೇಕು ಅಂದ್ಕೊಂಡೆ. ನೆಕ್ ಶೇಪನ್ನು ನೋಡಿ, ನೆಕ್ ಶೇಪ್ ಬೋಟ್ ನೆಕ್ ಶೇಪ್ನ ಡ್ರಾ ಮಾಡ್ತಿದ್ದೀನಿ ನಾನಿಲ್ಲಿ. ಬ್ಯಾಕಲ್ಲಿ ನಾನೊಂದು ಪ್ಯಾಟ್ರನ್ನ ಡ್ರಾ ಮಾಡಬೇಕು ಅಂದ್ಕೊಂಡೆ. ಪ್ಯಾಟ್ರನ್ನ ಸ್ಟಿಚ್ ಮಾಡ್ತಿದ್ದೀನಿ. ಸೊ ಆ ಪ್ಯಾಟ್ರನ್ಗೋಸ್ಕರ ನಾನು ಒಂದು ಇದನ್ನು ಡ್ರಾ ಮಾಡ್ಕೊಳ್ತೀನಿ. ಫಸ್ಟಿಗೆ ಇದೆಲ್ಲ ಕಟ್ ಮಾಡ್ಕೊಳ್ತೀನಿ. ಏನು ಮಾರ್ಕಿಂಗ್ ಮಾಡಿದ್ದೀನೋ ಅದನ್ನ ಫಸ್ಟು ಕಟ್ ಮಾಡ್ಕೊಂಬಿಡ್ತೀನಿ. ಕಟ್ ಮಾಡ್ಕೊಂಡಿದ್ದಾದಮೇಲೆ ನಿಮಗೆ ಆ ಒಂದು ಡಿಸೈನ್ನ ನಾನು ಮಾರ್ಕ್ ಮಾಡಿ ತೋರಿಸ್ತೀನಿ. ನಾನೇನು ಮಾರ್ಕಿಂಗ್ ಮಾಡಿದ್ದೀನೋ ಮಾರ್ಕಿಂಗ್ ಪ್ರಕಾರ ನೀಟಾಗಿ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ನೀವು. ಮಾರ್ಕಿಂಗ್ ಪ್ರಕಾರ ನಾನು ಯಾವುದೇ ರೀತಿ
ಶೋಲ್ಡ್ರ್ ಸ್ಲೋಪ್ ಎಲ್ಲ ತೊಗೊಂಡಿಲ್ಲ, ಮತ್ತು ನಾನು ಸ್ಟಿಚಿಂಗ್ ಟೈಮಲ್ಲಿ ತೊಗೊಳ್ತೀನಿ. ನೋಡಿ 1 ಇಂಚನ್ನ ಇಲ್ಲಿ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1 ಇಂಚ್ ಮಾರ್ಕ್ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ತೀನಿ. ಇಲ್ಲಿ ನಾನು ನೋಡಿ ಇಲ್ಲಿಂದ 1.5 ಇಂಚಿಗೆ ಒಂದೊಂದು ಮಾರ್ಕಿಂಗ್ನ ಮಾಡ್ಕೊಳ್ತೀನಿ. ಇಲ್ಲಿಂದ 1/2 ಇಂಚ್ ಇಲ್ಲಿ ಏನು ನಾವು ಅಟ್ಯಾಚ್ ಮಾಡ್ತೀವೋ ವೇಸ್ಟ್ ಹತ್ರ ನಾವು 1/2 ಇಂಚ್ ಮಾರ್ಜಿನ್ ಬಿಟ್ಟಿರ್ತೀವಲ್ಲ, ಅದು ಬಿಟ್ಟು 1.5 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು. ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ 1/4 ಇಂಚ್ಗೆ ಒಂದು ಮಾರ್ಕಿಂಗ್ನ ಮಾಡ್ಕೊಳ್ತೀನಿ. ವಿಡ್ತ್ ಬಂದು 1.5 ಇಂಚು, ಲೆಂತ್ ಬಂದು ನಿಮಗೆ ನೋಡಿ 1/4 ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ ಮಿಡ್ಲಲ್ಲಿ. ಇಲ್ಲಿ ನಾನು ಈ ಟ್ರಯಾಂಗಲ್ ಶೇಪಲ್ಲಿ ಈ ಒಂದು ಸ್ಕ್ಯಾಲಪ್ನ ಕೊಡ್ತಿದ್ದೀನಿ. ಇಲ್ಲಿ ಸ್ಕ್ಯಾಲಪ್ ಮಾಮೂಲಿ ಯೂಶ್ವಲಿ ರೌಂಡಾಗಿ ಬರುತ್ತಲ್ಲ, ಈ ಸ್ಕ್ಯಾಲಪ್ಪು ಟ್ರಯಾಂಗಲ್ ಶೇಪಲ್ಲಿ ಬರುತ್ತೆ. ಟ್ರಯಾಂಗಲ್ ಶೇಪಲ್ಲಿ ಬರೋವಂಥ ಸ್ಕ್ಯಾಲಪ್ನ ನಾನಿಲ್ಲಿ ಡ್ರಾ ಮಾಡ್ತಿರೋದು. ನೋಡಿ ನಿಮಗೆ ಯಾವ ರೀತಿ ಕಾಣಿಸುತ್ತೆ ಅಂತ. ನೋಡಿ ಈ ರೀತಿ ಡ್ರಾನ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ, ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನು ನಿಮ್ಮ ಮುಂಚಿತವಾಗಿ ಬರುತ್ತೆ. ಹಾಗೆಯೇ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಯಾರಾದರೂ ನಿಮ್ಮ ಫ್ಯಾಮಿಲಿಯಲ್ಲಿ ಫ್ರೆಂಡ್ಸಲ್ಲಿ ಸ್ಟಿಚಿಂಗ್ ಕಲಿತಾ ಇದ್ದಾರೆ ಅನ್ನೋರಾದರೆ ಈ ಒಂದು ಲಿಂಕ್ನ ಶೇರ್ ಮಾಡಿ, ಅವ್ರಿಗೂ ಕೂಡ ಯೂಸ್ ಆಗುತ್ತೆ. ನೋಡಿ ಎಷ್ಟು ಈಸಿಯಾಗಿ ಈ ಥರ ಸ್ಕ್ಯಾಲಪ್ನ ಮಾರ್ಕ್ ಮಾಡ್ಕೊಂಡಿದ್ದಾಯಿತು, ಈ ಒಂದು ಟ್ರಯಾಂಗಲ್ ಸ್ಕ್ಯಾಲಪ್ನ. ಸೊ ಇದ್ರ ಪ್ರಕಾರ ನಾನು ಸ್ಟಿಚಿಂಗ್ನ ಮಾಡ್ತೀನಿ. ಸ್ಟಿಚಿಂಗ್ ಟೈಮಲ್ಲಿ ನಾನು ಆ ಒಂದು ಡಿಸೈನ್ನ ಕಟ್ ಮಾಡ್ಕೊಳ್ತೀನಿ. ಆಮೇಲೆ ನಾನೀಗ ಫ್ರಂಟ್ ಪಾರ್ಟ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಬ್ಯಾಕ್ ಪಾರ್ಟ್ ಏನಿದೆಯೋ ಅದನ್ನು ಫ್ರಂಟ್ ಪಾರ್ಟ್ ಮೇಲಿಟ್ಟು ಟ್ಯಾಪ್ ಮಾಡಿಕೊಂಡ್ರೆ ನಿಮಗೆ ಮಾರ್ಕಿಂಗ್ ಅನ್ನೋದು ನೀಟಾಗಿ ಕಾಣಿಸುತ್ತೆ. ನೋಡಿ ಕಾಣಿಸ್ಲಿಲ್ಲ ಅಂದರೆ ಇನ್ನು ಸ್ವಲ್ಪ ಮಾರ್ಕ್ ಮಾಡ್ಕೊಂಡು ನೀಟಾಗಿ ರೀತಿ ಟ್ಯಾಪ್ ಮಾಡಿಕೊಂಡು ಆ್ಯಸ್ ಇಟ್ ಈಸ್ ಬ್ಯಾಕ್ ಪಾರ್ಟ್ ಏನಿದೆಯೋ ಅದೇ ಪ್ರಕಾರ ನಾನು ಕಟ್ ಮಾಡ್ಕೊಳ್ತೀನಿ. ಇಲ್ಲಿ ನೋಡಿ ಫ್ರಂಟ್ಗೆ 1 ಇಂಚು ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ ನಾನು. ಇದು ಪ್ರಿನ್ಸಸ್ ಕಟ್ ಬ್ಲೌಸ್ ಆಗಿರೋದ್ರಿಂದ 1 ಇಂಚ್ ಫ್ರಂಟಿಗೆ ಹ್ಯಾಡಿಂಗ್ ಬೇಕಾಗುತ್ತೆ ಈ ರೀತಿ ನೀಟಾಗಿ. ಆಮೇಲೆ ಫ್ರಂಟಲ್ಲಿ ಶೋಲ್ಡರ್ ಹತ್ರನೂ ಸ್ವಲ್ಪ ನಾವು ಸ್ಟ್ರೈಟಾಗಿ ತೊಗೊಳೋದ್ರಿಂದ 1/4 ಇಂಚಷ್ಟು ಕ್ಲಾತ್ ಹೋಗುತ್ತೆ. ಸೊ ಹಾಗಾಗಿ ನಾವು 1 ಇಂಚು 1 ಇಂಚು ಇಲ್ಲ 1/4 ಇಂಚು ಕಂಪಲ್ಸರಿ ಬಿಡಬೇಕಾಗತ್ತೆ. ಇದು ಲೆಂತ್ ಕಡಿಮೆ ಇದೆ ಆ್ಯಕ್ಚುಲಿ, ಹಾಗಾಗಿ ನಾನು 1 ಇಂಚನ್ನ ಬಿಟ್ಟಿದ್ದೀನಿ. ನೋಡಿ ನಾನು ಶೋಲ್ಡರಲ್ಲಿ 1.5 ಇಂಚನ್ನ ಲೆಸ್ ಮಾಡೋಣ ಅಂದ್ಕೊಂಡೆ. ಸೊ 1.5 ಇಂಚು ಜಾಸ್ತಿ ಆಗ್ಬೋದು ಅಂತ ನಾನು 1/4 ಇಂಚನ್ನ ಲೆಸ್ ಮಾಡ್ತೀನಿ ಇಲ್ಲಿ. ಯಾಕಂದರೆ ಬ್ಯಾಕಲ್ಲಿ ಬೋಟ್ ನೆಕ್ ಆಗಿರೋದ್ರಿಂದ ನಮಗೆ ಶೋಲ್ಡರ್ ವಿಡ್ತ್ ಅನ್ನೋದು ಜಾಸ್ತಿ ಬರುತ್ತೆ. ಫ್ರಂಟಲ್ಲಿ ಅಷ್ಟು ನಾವು ವಿಡ್ತ್ ತೊಗೊಂಡ್ರೆ, ಈಗ 7.25 ತೊಗೊಂಡ್ವಲ್ಲ, ಫ್ರಂಟಲ್ಲಿ ಅಷ್ಟು ತೊಗೊಂಡ್ರೆ ನಮ್ಗೆ ಏನಾಗುತ್ತೆ ಅಂದರೆ ಇಲ್ಲೆಲ್ಲ ರಿಂಕಲ್ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು ಶೋಲ್ಡರ್ನ ಮೈನಸ್ ಮಾಡ್ಕೊಳ್ತಾ ಇದ್ದೀನಿ. ಮೈನಸ್ ಮಾಡಿಕೊಂಡು ನೋಡಿ ಇಲ್ಲಿಂದ ನಾನು ಶೋಲ್ಡರ್ 3 ಇಂಚ್ ತೊಗೊಂಡೆ. ನೆಕ್ ವಿಡ್ತು ಕೂಡ ನಾನು 3 ಇಂಚ್ ಬರುತ್ತೆ ಇಲ್ಲಿ. ನೋಡಿ ಶೋಲ್ಡರ್ ಸ್ಲೋಪ ಈ ರೀತಿ ಶೋಲ್ಡರ್ ಸ್ಲೋಪ್ನ ತೊಗೊಂಡೆ. ಇಲ್ಲಿಂದ ಎಷ್ಟು ಮಿಡ್ಲಿಗೆ ಒಂದು ಮಾರ್ಕ್ ಮಾಡಿಕೊಂಡು ನೀಟಾಗಿ ಶೇಪ್ನ ಕೊಡಬೇಕಾಗತ್ತೆ. ನೆಕ್ ಡೀಪ್ನ ಮಾರ್ಕ್ ಮಾಡ್ಕೊಳ್ತೀನಿ ನಾನಿಲ್ಲಿ. ನೆಕ್ ಡೀಪ್ ಕೊಡ್ತಾಯಿದ್ದೀನಿ ನಾನು 7 ಇಂಚಸ್ಸು. ನೆಕ್ ವಿಡ್ತ್ ನೋಡಿ 3 ಇಂಚಸ್ ಇದೆ. ಸೊ ನೆಕ್ ಡೀಪು ನಿಮ್ಮ ಒಂದು ಬ್ಲೌಸ್ ಮೆಜರ್ಮೆಂಟ್ ಮೇಲೆ ನಿಮಗೆ ಡಿಪೆಂಡ್ ಆಗುತ್ತೆ. ನೀವು ಎಷ್ಟು ಇನ್ನೂ ಕಡಿಮೆ ತೊಗೊಂಡ್ರು ತೊಗೋಬೋದು, ಇನ್ನೂ ಜಾಸ್ತಿ ತೊಗೊಂಡ್ರು ತೊಗೋಬೋದು. ನೋಡಿ ಇಲ್ಲಿ ಕರೆಕ್ಟಾಗಿ ನಾನು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಶೇಪ್ನ ಡ್ರಾ ಮಾಡ್ಕೊಳ್ಬೇಕು ಅಂದ್ಕೊಂಡೆ. ನೋಡಿ ಕರೆಕ್ಟಾಗಿದೆ ಶೋಲ್ಡರ್ ನಿಮ್ಗೆ ಯಾವುದೇ ರೀತಿ ವೇರಿಯೇಷನ್ ಬರಬಾರ್ದು. ಶೋಲ್ಡರ್ನೆಲ್ಲ ಕಡಿಮೆ ಮಾಡಬಾರ್ದು. ನೀವು ನೆಕ್ ವಿಡ್ತ್ ಬೇಕಾದ್ರೆ ಕಡಿಮೆ ಮಾಡ್ಕೋಬೋದು, ಶೋಲ್ಡರ್ನ ಕಡಿಮೆ ಮಾಡಬಾರ್ದು. ಈಗ ಮೆಜರ್ಮೆಂಟ್ ತೊಗೊಂಡ್ರೆ ನನಗೆ 8.5 ಬರುತ್ತಾ ಅಂತ ಚೆಕ್ ಮಾಡ್ಕೊಳ್ತೀನಿ. ಇಲ್ಲಿ ನಾನು ಆರ್ಮೋಲ್ ಡೌನಿಂಗ್ನೂ ಕೂಡ ನಾನು ಇಲ್ಲಿ ಮೈನಸ್ ಮಾಡ್ಕೊಳ್ತೀನಿ 1/2 ಇಂಚನ್ನ. ನೋಡಿ ಇಲ್ಲಿ 1/2 ಇಂಚ್ ಮೈನಸ್ ಮಾಡ್ಕೊಂಡು ಈ ರೀತಿ ಲೈನ್ನ ಡ್ರಾ ಮಾಡ್ಕೊಂಡಿದ್ದು ಇಲ್ಲಿಂದ ನೋಡಿ 1/4 ಇಂಚ್ ಮಾರ್ಕ್ ಮಾಡ್ಕೊಂಡು ಈ ರೀತಿ ಶೇಪ್ನ ಡ್ರಾ ಮಾಡ್ತೀನಿ. ಈ ರೀತಿ ಮಾಡೋದ್ರಿಂದ ನಿಮಗೆ ಆರ್ಮೋಲ್ ಹತ್ರ ರಿಂಕಲ್ ಬರಲ್ಲ, ಫಿಟ್ಟಿಂಗ್ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ಸೊ ಫ್ರಂಟಲ್ಲಿ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ನ ನೀವು ಡ್ರಾ ಮಾಡ್ಕೋಬೋದು. ನೋಡಿ ನಾನು ಈ ಶೇಪ್ನ ಕೊಡ್ತಿದ್ದೀನಿ. ಇಷ್ಟಾದಮೇಲೆ ಅಫೆಕ್ಸ್ ಪಾಯಿಂಟ್ ಒಂದು 10.5 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಇಲ್ಲಿ ನೋಡಿ 3.5 ಒಂದು ಮಾರ್ಕು, ಮೇಲೆ 4ಗೆ ಒಂದು ಮಾರ್ಕ್ನ ಮಾಡಿಕೊಂಡೆ. ಇಲ್ಲಿಂದ 2 ಇಂಚಸ್ಸು ಮತ್ತು ನೋಡಿ ಇಲ್ಲಿಂದ
ಎಷ್ಟು ಎಕ್ಸ್ಟ್ರಾ ಇದೆ ಅಂತ 8ವರೆಗಿಂತ ಎಷ್ಟು ಎಕ್ಸ್ಟ್ರಾ ಇದೆ ಅಂತ ನೋಡ್ಕೊಳ್ಳಿ. ನನಗಿಲ್ಲಿ 3/4 ಇಂಚ್ ಎಕ್ಸ್ಟ್ರಾ ಬರ್ತಿದೆ. 3/4 ಇಂಚ್ ನಾನಿಲ್ಲಿ ಮೈನಸ್ನ ಮಾಡ್ಕೊಳ್ತೀನಿ ಪ್ರಿನ್ಸಸ್ ಕಟ್ಟಲ್ಲಿ. ನೋಡಿ ಈ ರೀತಿ ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ಇಷ್ಟಾದಮೇಲೆ ಇಲ್ಲಿಂದ ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಕೊಂಡು ಈ ಥರ ಶೇಪ್ನ ನೀವು ಡ್ರಾ ಮಾಡ್ಕೋಬೇಕಾಗತ್ತೆ. ಇಲ್ಲಿಂದ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಇಲ್ಲೂ ಕೂಡ ಅಷ್ಟೇ ಬರಬೇಕು. ಅಲ್ಲಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಎಷ್ಟು ಎಕ್ಸ್ಟ್ರಾ ಇದೆ ಅಷ್ಟಿಗೊಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ 1 ಇಂಚ್ ಎಕ್ಸ್ಟ್ರಾ ತೊಗೊಂಡೆ. ಮೇಲಿನೂ 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ನಾನು. ಸೈಡ್ಗೂ 1 ಇಂಚು, ಮೇಲೇನು 1 ಇಂಚು. ಇಲ್ಲಿ ಕೂಡ 1 ಇಂಚ್ ಕ್ರಾಸಾಗಿ ತೊಗೊಂಡು ಈ ರೀತಿ ಲೈನ್ನ ಡ್ರಾ ಮಾಡ್ತಾಯಿದ್ದೀನಿ. ಸೊ ನಿಮಗೆ ವಿಡಿಯೋ ಫಾಸ್ಟ್ ಅನ್ನಿಸ್ತು ಅಂದರೆ ಖಂಡಿತ ನೀವು ಇನ್ನೊಂದು ಸಲ ವಿಡಿಯೋ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಇದು ಅಷ್ಟೇ ಡಾಟ್ ಲೆಂತ್ ಎಷ್ಟಿದೆ ಅಂತ ನೋಡ್ತಿದ್ದೀನಿ ನಾನು. ಇದು ಕೂಡ ಡಾಟ್ ಲೆಂತು ಅಷ್ಟೇ ಬರೋ ಥರ ನೀವು ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ನಿಮ್ಗೆ ಇಲ್ಲೆಲ್ಲ ಕ್ಲಾತ್ ಅನ್ನೋದು ಎಕ್ಸಸ್ ಇರೋದು ಇದೆಲ್ಲ ನಾವು ಕಟ್ ಮಾಡ್ಕೋಬೇಕು ಅಂತ ಹೇಳಿ ನಾನು ಈ ರೀತಿ ಮಾರ್ಕ್ನ ಮಾಡ್ತಿರೋದು. ಎಲ್ಲೆಲ್ಲಿ ನಮಗೆ ಬಟ್ಟೆ ಅನ್ನೋದು ಎಕ್ಸ್ಟ್ರಾ ಬರುತ್ತೆ ಅಂತ ನಿಮಗೆ ಗೊತ್ತಾಗಬೇಕು ಅಂತ ಈ ರೀತಿ ಮಾರ್ಕಿಂಗ್ನ ಮಾಡ್ತಿದ್ದೀನಿ. ನೋಡಿ ಶೋಲ್ಡರ್ ಹತ್ರ ನಮಗೆ ವೇಸ್ಟ್ ಆಗುತ್ತೆ, ಡಾಟ್ ಹತ್ರ ಕ್ಲಾತ್ ಅನ್ನೋದು ವೇಸ್ಟ್ ಆಗುತ್ತೆ. ಮತ್ತು ಸೈಡ್ಗೆ ಫ್ರಂಟಲ್ಲಿ 1/2 ಇಂಚು ಈ ರೀತಿ ಇದೆಲ್ಲ ನಮಗೆ ವೇಸ್ಟ್ ಕ್ಲಾತ್ ಅಂತ ಹೇಳ್ಬೋದು. ಇಷ್ಟು ನಮ್ಮ ಒಂದು ಫ್ರಂಟ್ ಪಾರ್ಟು ಮಾರ್ಕಿಂಗ್ ಪ್ರಕಾರ ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಸೊ ನಿಮ್ಗೆ ಇದರಲ್ಲಿ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತ ನಾನು ನಿಮಗೆ ಆನ್ಸರ್ನ ಹೇಳ್ತೀನಿ. ತುಂಬಾ ಚೆನ್ನಾಗಿರುವಂತಹ ಬ್ಲೌಸು, ಫಿಟ್ಟಿಂಗು ಅಷ್ಟೇ ಪರ್ಫೆಕ್ಟ್ ಆಗಿರುತ್ತೆ ಮತ್ತು ಫಿನಿಶಿಂಗು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ನೀವು ಸ್ಟಿಚ್ ಮಾಡ್ಕೊಂಡು ನೋಡಿ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಏನಾದರೂ ಸ್ಪೀಡ್ ಆದರೆ ಖಂಡಿತ ನೀವು ಒಂದು ಸಲ ಅಲ್ಲ ಅಂದರೆ 2 ಸಲ ವಿಡಿಯೋನ ನೋಡಿ, ನಿಮಗೆ ಅರ್ಥ ಆಗುತ್ತೆ. ನೋಡಿ ಈ ರೀತಿ ಪ್ರಿನ್ಸಸ್ ಕಟ್ನೆಲ್ಲ ನೀಟಾಗಿ ಕಟ್ ಮಾಡಿಕೊಂಡೆ. ಈ ಒಂದು ಡಾಟ್ ಪಾಯಿಂಟು ಕರೆಕ್ಟಾಗಿರಬೇಕು, ಆವಾಗಲೇ ನಮಗೆ ಕಪ್ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬರೋದು. ಸೊ ಅದನ್ನು ನಾವೇನು ನ್ಯಾಚ್ ಹಾಕಿರ್ತೀವೋ ಪ್ರಿನ್ಸಸ್ ಕಟ್ ಪಾರ್ಟಿಗೆ ಮತ್ತು ನೆಕ್ ಪಾರ್ಟ್ ಹತ್ರ ಅಲ್ಲಿಗೆ ನೀಟಾಗಿ ನಾವು ಮ್ಯಾಚ್ ಮಾಡಿ ಸ್ಟಿಚ್ನ ಮಾಡಬೇಕಾಗತ್ತೆ. ಇಲ್ಲಿ ಫ್ರಂಟಲ್ಲಿ ಇದು ಲೆಂತ್ ಆಗುತ್ತೆ ಅಂತ ಹೇಳಿ ಇಲ್ಲೊಂದು ಡಾಟ್ನ ಸ್ಟಿಚ್ ಮಾಡ್ಕೊಳ್ತೀನಿ. ಇಲ್ಲೊಂದು ಡಾಟ್ನ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ನಮಗೆ ಕಪ್ ಶೇಪು ಪರ್ಫೆಕ್ಟಾಗಿ ಬರುತ್ತೆ ಮತ್ತು ಲೆಂತೂ ಆಗಲ್ಲ. ಉಕ್ಪಟ್ಟಿ ಐಪಟ್ಟಿ ನಿಮಗೆ ಲೆಂತ್ ಅನ್ನೋದು ಆಗೋದಿಲ್ಲ. ಇಷ್ಟು ಪ್ರಿನ್ಸಸ್ ಕಟ್ ಪಾರ್ಟ್ ಕಟ್ಟಿಂಗು ಮುಗೀತು. ಈಗ ನಾನು ಸ್ಲೀವ್ಸ್ನ ಕಟ್ ಮಾಡ್ಕೊಳ್ತೀನಿ. ಸ್ಲೀವ್ಸ್ಗೆ ಉಳಿದಿರೋ ಕ್ಲಾತ್ನ ಈ ರೀತಿ ಫೋಲ್ಡಿಂಗ್ನ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ವಿಡ್ತ್ ಬೇಕೋ ಅಷ್ಟು ವಿಡ್ತಲ್ಲಿ ನೋಡಿ. ಎಕ್ಸ್ಟ್ರಾ ಮಾರ್ಜಿನ್ ಕರೆಕ್ಟಾಗಿಲ್ಲ, ಸೊ ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ನೀಟಾಗಿ ಈ ರೀತಿ ಕಟ್ ಮಾಡಿಕೊಂಡೆ. ಈಗ ಬ್ಯಾಕ್ ಪಾರ್ಟ್ನ ತೊಗೊಂಡು ಆರ್ಮೋಲ್ ಎಷ್ಟಿದೆ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ತೀನಿ ನಾನು. ಫಸ್ಟಿಗೆ ಸ್ಲೀವ್ ಲೆಂತ್ನ ಚೆಕ್ ಮಾಡ್ತೀನಿ. ನೋಡಿ 11 ಇದೆ, 1 ಇಂಚು ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ ನಾನು. 12 ಅವರು ಇನ್ನೂ 1/2 ಇಂಚ್ ಎಕ್ಸ್ಟ್ರಾ ಲೆಂತ್ ಇಡ್ರಿ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನಿಲ್ಲಿ 12.5ನ ತೊಗೊಳ್ತಾ ಇದ್ದೀನಿ. ಇಲ್ಲಿ ಆರ್ಮೋಲ್ನ ಚೆಕ್ ಮಾಡ್ತಾಯಿದ್ದೀನಿ, ನೋಡ್ತಿರ್ಬೋದು ನೀವು. ನೋಡಿ 9.75 ಬಂತು. 1 ಇಂಚ್ ಮೈನಸ್ ಮಾಡಿ 8.75ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ನೋಡಿ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ತೀನಿ. ಇಷ್ಟಾದಮೇಲೆ ನಮಗಿಲ್ಲಿ ಬೇಕಾಗಿರೋದು ಆರ್ಮೋಲ್ ಡೌನಿಂಗ್ ನಾನಿಲ್ಲಿ 3.5 ಇಂಚ್ ತೊಗೊಂಡೆ, 3.25ಗೆ ತೊಗೊಂಡಿದ್ದೀನಿ. 2 ಇಂಚಸ್ ಎಕ್ಸ್ಟ್ರಾ ಮಾರ್ಜಿನ್ ಬಿಟ್ಟು ನೋಡಿ ಇಲ್ಲಿಂದ 1.5 ಇಂಚಿಗೆ ಒಂದು ಮಾರ್ಕ್ ಮಾಡಿ ಈ ರೀತಿ ಶೇಪ್ನ ಡ್ರಾ ಮಾಡ್ತೀನಿ. ಇಷ್ಟಾದಮೇಲೆ ಹ್ಯಾಂಡ್ ಲೂಸ್ ಎಷ್ಟಿದೆ ಅಂತ ಚೆಕ್ ಮಾಡ್ತಾಯಿದ್ದೀನಿ ನಾನು. ಇಲ್ಲಿ ನೋಡಿ 5 ಇದೆ. 1/4 ಇಂಚ್ ಎಕ್ಸ್ಟ್ರಾ ನಾನು ಲೂಸಿಂಗ್ನ ಕೊಡ್ತೀನಿ, ಟೈಟ್ ಇದೆ ಅಂದರೆ ಅವರು. ಸೊ ಹಾಗಾಗಿ ಈ ರೀತಿ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ತೀನಿ. ಇದ್ರ ಪ್ರಕಾರನೇ ನಾನು ನೆಕ್ನ ಸ್ಲೀವ್ಸ್ನ ಕಟ್ ಮಾಡ್ತೀನಿ. ಇಲ್ಲಿ ಒಂದು ಡಿಸೈನು ನಾನೇನಿಲ್ಲ ಪ್ಯಾಟ್ರನ್ನ ಕ್ರಿಯೇಟ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. 2.5 ಇಂಚಿಗೆ ಒಂದು ಮಾರ್ಕಿಂಗ್ನ ಮಾಡ್ಕೊಳ್ತೀನಿ. ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ತೀನಿ. ಇಲ್ಲೂ ಕೂಡ ನಾನು ಬ್ಯಾಕಲ್ಲಿ ಏನು ಕೊಟ್ಟಿದ್ದೀನೋ ಟ್ರಯಾಂಗಲ್ ಶೇಪಲ್ಲಿ ಸ್ಕ್ಯಾಲಪ್ ಥರ, ಅದೇ ಥರನೇ ನಾನು ಈ ಹ್ಯಾಂಡ್ಸ್ಗೂ ಕೊಡ್ಬೇಕು ಅಂದ್ಕೊಂಡಿದ್ದೀನಿ. ಸೊ ಈ ರೀತಿ ನೋಡಿ 1/4 ಇಂಚಷ್ಟು ವಿಡ್ತ್ ತೊಗೊಂಡಿದ್ದೀನಿ, 1.5 ಇಂಚಷ್ಟು ಲೆಂತ್ ತೊಗೊಂಡಿದ್ದೀನಿ. ಈ ರೀತಿ ನೀಟಾಗಿ ಮಾರ್ಕಿಂಗ್ನ ಮಾಡಿಕೊಂಡು
ನಾವು ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಇದಕ್ಕೆ ಬೇಕಾದ್ರೆ ನೀವು ಕ್ಯಾನ್ವಾಸ್ ಕೂಡ ಹಾಕ್ಬೋದು. ನಾನಿಲ್ಲಿ ಕ್ಯಾನ್ವಾಸ್ನೇನು ಹಾಕ್ತಾಯಿಲ್ಲ, ಹಾಗೇ ಫಿನಿಶಿಂಗ್ನ ಕೊಡ್ತಿದ್ದೀನಿ. ಸೊ ಯಾಕಂದರೆ ನಮಗಿದು ಶೇಪ್ ಅನ್ನೋದು ಟೈಟಾಗಿ ಕೂತ್ಕೊಳ್ಳುತ್ತಲ್ಲ ಹ್ಯಾಂಡ್ಸಲ್ಲಿ ಮತ್ತು ಬ್ಯಾಕಲ್ಲಿ, ನಮಗೇನು ಶೇಪಲ್ಲಿ ಚೇಂಜಸ್ ಆಗುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ, ಚೆನ್ನಾಗಿ ಫಿಟ್ಟಾಗಿ ಕೂತ್ಕೊಳ್ಳುತ್ತೆ. ಹಾಗಾಗಿ ಕ್ಯಾನ್ವಾಸ್ ಅವಶ್ಯಕತೆ ಇಲ್ಲ ಅಂತ ನಾನಿಲ್ಲಿ ಕ್ಯಾನ್ವಾಸ್ನ ಯೂಸ್ ಮಾಡಿಲ್ಲ. ನೋಡಿ ಈ ರೀತಿ ನೀಟಾಗಿ ಕಟ್ ಮಾಡಿಕೊಂಡ ಹ್ಯಾಂಡ್ಸು ಮಿಡ್ಲಿಗೆ ನ್ಯಾಚ್ ಪಾಯಿಂಟ್ ಹಾಕ್ಕೊಳ್ತೀನಿ ನಾನಿಲ್ಲಿ. ಇಲ್ಲಿ ನಾನು ಶೇಪ್ನ ತೆಗೆದಿಲ್ಲ, ಸ್ಟಿಚಿಂಗ್ ಟೈಮಲ್ಲಿ ಶೇಪ್ನ ತೆಗಿತೀನಿ. ಈಗ ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಳ್ತೀನಿ. ನೋಡಿ ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಂಡಿದ್ದಾಯಿತು. ಇದು ಸ್ಯಾರಿ ಪೀಸ್ನ ತೊಗೊಂಡಿದ್ದೀನಿ, ಮತ್ತು ಒಂದು ಬಾರ್ಡ್ರನ್ನ ಎಕ್ಸ್ಟ್ರಾ ತೊಗೊಂಡು ಸೈಡ್ಗೆ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ನಾನು ಬಾರ್ಡ್ರಿಗೆ ಫ್ರಂಟಲ್ಲಿ ನಾನು ಈ ಬಾರ್ಡ್ರನ್ನ ಕೊಟ್ಟು ಫಿನಿಶಿಂಗ್ ಕೊಡಬೇಕು ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಫಸ್ಟಿಗೆ ಸ್ಲೀವ್ಸ್ನ ತೊಗೊಂಡೆ. ನೋಡಿ ಸ್ಲೀವ್ಸ್ಗೆ ನೀಟಾಗಿ ಫ್ರಂಟ್ ಶೇಪ್ ತೆಗೆದಿಲ್ಲ, ನಾನಿಲ್ಲಿ ಫ್ರಂಟ್ ಶೇಪ್ನ ತೆಗಿತಾ ಇದ್ದೀನಿ. ನೋಡಿ 1/2 ಇಂಚಷ್ಟು ಇರೋ ಥರ ಈ ರೀತಿ ಶೇಪ್ನ ತೆಗೆದು, ಇದು ಅಷ್ಟೇ ನೆಕ್ ಒಂದು ಶೇಪ್ ಅನ್ನೋದು ನಾನು ಕಟ್ ಮಾಡಿರಲಿಲ್ವಲ್ಲ, ಸೊ ಇವಾಗ ನಾನು ಇದನ್ನು ಕಟ್ ಮಾಡ್ತೀನಿ. ಹ್ಯಾಂಡ್ಸ್ಗೆ ಶೇಪ್ನ ಇದನ್ನು ಫಸ್ಟು ಕಟ್ ಮಾಡ್ಕೊಂಡು ಸೈಡ್ಗೆ ಇಡ್ತೀನಿ. ಇಲ್ಲಿ ನಾನು ಇವಾಗ ಏನು ಕಟ್ ಮಾಡೋದನೋ ಆ ಪ್ಲೇಸಿಗೆ ನಾನು ಸ್ಯಾರಿ ಪೀಸ್ನ ಅಟ್ಯಾಚ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಅದನ್ನು ಸೈಡ್ಗಿಟ್ಟೆ. ನಾನು ಸೈಡ್ಗಿಟ್ಟು ನೀಟಾಗಿ ಈ ಒಂದು ಡಿಸೈನ್ ನಾನು ಏನು ಮಾರ್ಕ್ ಮಾಡ್ಕೊಂಡಿದ್ದೀನೋ ಅದನ್ನು ನೀಟಾಗಿ ಈ ಟ್ರಯಾಂಗಲ್ ಶೇಪ್ನ ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ನೋಡಿ, ನಾವು ಯಾವ ರೀತಿ ಪರ್ಫೆಕ್ಟಾಗಿ ಕಟ್ ಮಾಡ್ಕೊಳ್ತೀವೋ ನಮಗೆ ಅಷ್ಟೇ ಪರ್ಫೆಕ್ಟಾಗಿ ಫಿನಿಶಿಂಗ್ ಕೂಡ ಬರುತ್ತೆ. ನೋಡಿ ಹ್ಯಾಂಡ್ಸ್ದು ಕಟ್ ಮಾಡ್ಕೊಂಡು ಡಿವೈಡ್ ಮಾಡಿಕೊಂಡು ಅದ್ರ ಮೇಲೆ ಸೀದಾ ಕ್ಲಾತ್ ಹಾಕ್ಕೊಳ್ಳಿ. ಕ್ಲಾತ್ನ ಸೀದಾ ಹಾಕ್ಕೊಳ್ಳಿ ಮೇನ್ ಫ್ಯಾಬ್ರಿಕ್ಕು. ನೋಡಿ ಸೀದಾ ಹಾಕ್ಕೊಂಡು ಈ ರೀತಿ ಇಟ್ಕೋಬೇಕಾಗತ್ತೆ. ಈ ರೀತಿ ಇಟ್ಕೊಂಡು ನೀಟಾಗಿ ನಾವು ಇದೇನು ನಾವು ಮಾರ್ಕ್ ಮಾಡ್ಕೊಂಡಿದ್ದೀವೋ ಅದ್ರ ಮೇಲೆ ನೀಟಾಗಿ, ನಮಗೆ ಎಡ್ಜಿಗೆ ಬರಬಾರ್ದು. ಎಡ್ಜಿಗೆ ಬಂದರೆ ಬಟ್ಟೆ ಇಂಜೋಗೋ ಚಾನ್ಸಸ್ ಇರುತ್ತೆ. ಕರೆಕ್ಟಾಗಿ ನೀವು ಮಾರ್ಕಿಂಗ್ ಒಂದು ಫೂಟಷ್ಟು ಗ್ಯಾಪಲ್ಲಿ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಒಂದು ಸಿಂಗಲ್ ಫೂಟ್ ಇದೆಯಲ್ಲ, ಸಿಂಗಲ್ ಫೂಟಷ್ಟು ಡಿಸ್ಟೆನ್ಸಲ್ಲಿ ನೀವು ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ನ ಈ ರೀತಿ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ನೋಡಿ ಪರ್ಫೆಕ್ಟಾಗಿ ಒಂದೇ ವಿಡ್ತಲ್ಲಿ ಅಟ್ಯಾಚ್ ಮಾಡಿಕೊಂಡ್ರೆ ನಿಮಗೆ ಫಿನಿಶಿಂಗು ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ವಿಡಿಯೋನೆಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ವಿಡಿಯೋ ತುಂಬಾ ಯೂಸ್ಫುಲ್ ಆದ ವಿಡಿಯೋ. ಒಂದ್ಸಲ ನೀವು ಈ ಒಂದು ಡಿಸೈನ್ನ ಸ್ಟಿಚ್ ಮಾಡ್ಕೊಂಡು ನೋಡಿ, ಹೆಂಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ತುಂಬಾ ಚೆನ್ನಾಗಿ ಬಂದಿರುತ್ತೆ ಈ ಒಂದು ಬ್ಲೌಸ್ ಡಿಸೈನು. ನಿಮಗೆ ಈ ವಿಡಿಯೋ ಬಗ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ಆನ್ಸರ್ನ ಮಾಡ್ತೀನಿ. ನೋಡಿ ಈ ರೀತಿ ನೀಟಾಗಿ ಎಕ್ಸ್ಟ್ರಾ ಇರೋ ಕ್ಲಾತ್ ಎಲ್ಲ ಕಟ್ ಮಾಡ್ಕೋಬೇಕಾಗತ್ತೆ. ಕಟ್ ಮಾಡಿಕೊಂಡು ನೀಟಾಗಿ ಕಾರ್ನರ್ಸಲ್ಲೆಲ್ಲ ನೀಟಾಗಿ ಕಟ್ ಮಾರ್ಕ್ಸ್ನ ಇಟ್ಕೋಬೇಕಾಗತ್ತೆ. ನಾವು ಕಟ್ ಮಾರ್ಕ್ಸ್ ನೀಟಾಗಿ ಇಟ್ಕೋಬೇಕು ಅಂತ ಹೇಳ್ಬಿಟ್ಟು ನಾವು ಸ್ಟಿಚ್ ಹತ್ರ ಕಟ್ ಮಾಡಬಾರ್ದು. ಸ್ವಲ್ಪ ಸ್ಟಿಚ್ಚಿಗೂ ನಾವು ಹಾಕ್ಕೊಳ್ಳೋ ಕಟ್ ಮಾರ್ಕ್ಸ್ಗೂ ಡಿಸ್ಟೆನ್ಸ್ ಇರಬೇಕಾಗತ್ತೆ. ಇಲ್ಲಾಂದರೆ ಏನಾಗುತ್ತೆ ಅಂದರೆ ನಮಗೆ ಅಲ್ಲಿ ಬಟ್ಟೆ ಹಿಂಚ್ಕೊಳ್ಳೋ ಚಾನ್ಸಸ್ ಇರುತ್ತೆ, ಆಗ ಬ್ಲೌಸ್ ಅನ್ನೋದು ಹಾಳಾಗ್ಬಿಡುತ್ತೆ. ಹಾಗಾಗಿ ನೋಡಿ ಇದನ್ನು ನೀಟಾಗಿ ಕೈಯಲ್ಲೇ ಈ ರೀತಿ ತಗೋಬೇಕಾಗತ್ತೆ. ಈ ರೀತಿ ತಗೊಂಡಿದ್ದಾದಮೇಲೆ ನೀವು ಏನಾದರೂ ಟೂಲ್ಸ್ನ ಯೂಸ್ ಮಾಡಿ ನೀಟಾಗಿ ಅದನ್ನು ಶೇಪ್ ಬರೋ ಥರ ನಾವು ತಗೋಬೇಕಾಗುತ್ತೆ. ನೋಡಿ ನಾನು ಇಲ್ಲೊಂದು ಮೊಳೆನ ತೊಗೊಂಡಿದ್ದೀನಿ. ಮೊಳೆನ ತೊಗೊಂಡು ನೀಟಾಗಿ ಆ ಶೇಪ್ ಎಲ್ಲ ಬರೋ ಥರ ಈ ರೀತಿಯಾಗಿ ಶೇಪ್ನೆಲ್ಲ ಹೊರಗಡೆ ಈ ರೀತಿ ತೆಗಿತಾ ಇದ್ದೀನಿ, ನೋಡ್ತಿರ್ಬೋದು ನೀವು. ಈ ರೀತಿ ನೀಟಾಗಿ ನಾವು ಫಿನಿಶಿಂಗ್ ಚೆನ್ನಾಗಿ ಬರಬೇಕು ಅಂದರೆ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ನಿಧಾನವಾಗಿ ಬಟ್ಟೆನ ತುಂಬ ಎಳೆದಾಡಬೇಡಿ. ಎಳೆದಾಡ್ದಿರ ನೀಟಾಗಿ ನಿಧಾನವಾಗಿ ನೀವು ಈ ಒಂದು ಶೇಪ್ನ ತಗೋಬೇಕಾಗತ್ತೆ. ನೋಡಿ ಇದನ್ನು ನೀಟಾಗಿ ನಾನು ಐರನ್ ಮಾಡ್ಕೊಳ್ತೀನಿ. ಐರನ್ ಮಾಡಿಕೊಂಡ್ರೆ ನೋಡಿ ನಿಮಗೆ ಫಿನಿಶಿಂಗ್ ಈ ರೀತಿ ಕಾಣಿಸುತ್ತೆ. ಈಗ ಸುತ್ತು ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ನ ನೀಟಾಗಿ ಈ ರೀತಿ ಅಟ್ಯಾಚ್ನ ಮಾಡ್ಕೊಳ್ತೀನಿ. ನೋಡಿ ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಬಟ್ಟೆ ನೀಟಾಗಿ ಜರುಗ್ದಂಗೆ ನೀಟಾಗಿ ಫಿನಿಶಿಂಗ್ ಸಮೇತ ರೆಡಿ ಆಗಿಬಿಡುತ್ತೆ ಸ್ಲೀವ್ಸು. ನೋಡಿ ಇದೇ ರೀತಿ ಇನ್ನೊಂದು ಸ್ಲೀವ್ನು ನಾನು ರೆಡಿ ಮಾಡ್ಕೊಳ್ತೀನಿ.
ಬ್ಯಾಕಲ್ಲೂ ಮತ್ತು ಸ್ಲೀವಲ್ಲಿ ಎರಡೂ ಕಡೆ ಈ ರೀತಿ ನಿಮಗೆ ಜಿಗ್ಜಾಗ್ ಟೈಪಲ್ಲಿ ಈ ಒಂದು ಸ್ಕ್ಯಾಲಪ್ ಟ್ರಯಾಂಗಲ್ ಶೇಪಲ್ಲಿ ಸ್ಕ್ಯಾಲಪ್ ಬಂದಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಬ್ಲೌಸ್ ಡಿಸೈನು. ವೇರ್ ಮಾಡೋದು ನಮಗೆ ಹಾಕ್ಕೊಳ್ಳದೆ ಬ್ಲೌಸ್ನ ನೋಡಿದ್ರೆ ಅಷ್ಟು ಚೆನ್ನಾಗಿ ಕಾಣಿಸ್ದೇ ಇರ್ಬೋದು. ಕೆಲವೊಂದು ಡಿಸೈನ್ಸು ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ದೇ ಇದ್ದರೂ ನಾವು ವೇರ್ ಮಾಡಿದ್ಮೇಲೆ ಅದ್ರ ಸ್ಯಾರಿ ವೇರ್ ಮಾಡ್ತೀವಲ್ಲ ಬ್ಲೌಸ್ ಹಾಕ್ಕೊಂಡು, ಆವಾಗ ಅದ್ರ ಲುಕ್ಕು ಸೂಪರಾಗಿರುತ್ತೆ. ಕೆಲವೊಂದು ನೋಡೋಕ್ಕೆ ಚೆನ್ನಾಗಿರಲ್ಲ, ವೇರ್ ಮಾಡೋದಂತೂ ತುಂಬಾ ಚೆನ್ನಾಗಿರುತ್ತೆ. ಇದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಈ ಒಂದು ಡಿಸೈನ್ ಅನ್ನೋದು. ಸೊ ಇದೇ ಥರ ನಾನು ಸ್ಟಿಚ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಸೊ ನಿಮಗೂ ಇಷ್ಟ ಆಗುತ್ತೆ, ಒಂದು ಸಲ ಸ್ಟಿಚ್ ಮಾಡಿ ವೇರ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಫಿನಿಶಿಂಗ್ ಯಾವ ರೀತಿ ಇರುತ್ತೆ ಮತ್ತು ಫಿಟ್ಟಿಂಗ್ ಕೂಡ ಯಾವ ರೀತಿ ಇರುತ್ತೆ ಅಂತ. ಫ್ರಂಟಲ್ಲೂ ನಿಮಗೆ ಬಾರ್ಡ್ರಲ್ಲಿ ಈ ಒಂದು ನೆಕ್ಗೆ ಫಿನಿಶಿಂಗ್ ಸಮೇತ ರೆಡಿ ಆಗುತ್ತೆ. ಬ್ಯಾಕಲ್ಲೂ ಈ ರೀತಿ ಸ್ಯಾರಿ ಪೀಸ್ನ ಯೂಸ್ ಮಾಡಿಕೊಂಡು ನೀವು ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೋಡಿ ಇನ್ನೊಂದು ಸ್ಲೀವ್ ರೆಡಿ ಆಯಿತು. ನೋಡಿ ಎರಡೂ ಸ್ಲೀವ್ಸು ಈ ರೀತಿಯಾಗಿ ರೆಡಿಯಾಗಿದೆ. ಕರೆಕ್ಟಾಗಿ ನಮಗೆ ನೋಡಿ ಶೇಪ್ ಅನ್ನೋದು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ಈಗ ನಾನು ಸ್ಯಾರಿ ಪೀಸ್ನ ತೊಗೊಳ್ತಾ ಇದ್ದೀನಿ. ನೋಡಿ ಸ್ಯಾರಿ ಪೀಸ್ನ ತೊಗೊಂಡು ನಮಗೆ ಎಷ್ಟು ಅಗಲ ಬೇಕು ಕ್ಲಾತು ಅಂತ ನೋಡ್ಕೋಬೇಕಾಗುತ್ತೆ. ನೋಡಿಕೊಂಡು ಈ ರೀತಿ ಕಟ್ ಮಾಡ್ಕೊಳ್ತೀನಿ ನಾನಿಲ್ಲಿ. ಕಟ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಇದನ್ನು ಡಬಲ್ ಫೋಲ್ಡ್ ಮಾಡ್ಕೊಂಡು ನಾನು ಈ ರೀತಿ ರೆಡಿ ಮಾಡ್ಕೊಳ್ತೀನಿ. ಈ ರೀತಿ ಸ್ಟಿಚ್ ಮಾಡೋ ಥರ ರೆಡಿ ಮಾಡ್ಕೊಳ್ತೀನಿ. ನೋಡಿ ಎಷ್ಟು ಬೇಕು ಲೆಂತು ಅಂತ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡಿದ್ದಾದಮೇಲೆ ನೀವು ಬಟ್ಟೆನ ಎಕ್ಸ್ಟ್ರಾ ಇದ್ದರೆ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ ನೀಟಾಗಿ ಓಪನ್ ಮಾಡಿಕೊಂಡು ನಾನಿಲ್ಲಿ ಕ್ಲೋಸಿಂಗ್ ಇದೆಯಲ್ಲ ಇದನ್ನು ಓಪನ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋ ಕ್ಲಾತೆಲ್ಲ ಮತ್ತು ನೋಡಿ ಎಲ್ಲ ದಾರ ಎಳೆ ಎಳೆ ಬಿಟ್ಕೊಂಡಿದೆಯಲ್ಲ ಇದನ್ನೆಲ್ಲ ನೀಟಾಗಿ ರೀತಿ ಕಟ್ ಮಾಡಿಕೊಂಡೆ. ಕಟ್ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ನಾನು ಲೈನಿಂಗ್ನ ಅಟ್ಯಾಚ್ ಮಾಡ್ತೀನಿ. ನೋಡಿ ಲೈನಿಂಗ್ ಮೇಲೆ ಉಲ್ಟಾ ಹಾಕ್ಕೊಳ್ಳಿ. ಮೇನ್ ಫ್ಯಾಬ್ರಿಕ್ನ ಉಲ್ಟಾ ಹಾಕ್ಕೊಂಡು ನೀಟಾಗಿ 1/2 ಇಂಚು ಮಾರ್ಜಿನ್ಗೆ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ನೀಟಾಗಿ ನೋಡಿ ಎಕ್ಸ್ಟ್ರಾ ಎಷ್ಟಿದೆಯೋ ಅಷ್ಟೆಲ್ಲ ನೀಟಾಗಿ ಕಟ್ ಮಾಡ್ಕೊಳ್ಳಿ, ಎರಡು ಸ್ಲೀವ್ಗೂ ಆಗೋ ಥರ. ಏನು ಗೊತ್ತಾ, ಈ ಪ್ಯಾಟ್ರನ್ ಕ್ಲಾತ್ ನಾವು ಪ್ಯಾಟ್ರನ್ ಬ್ಲೌಸ್ನ ಕಟ್ ಮಾಡಿ ಸ್ಟಿಚ್ ಮಾಡಬೇಕು ಅಂದರೆ ನಮಗೆ ಎಕ್ಸ್ಟ್ರಾನೇ ಈ ಒಂದು ಲೈನಿಂಗ್ ಅನ್ನೋದು ಬೇಕಾಗುತ್ತೆ. ನಮಗೆ 1 ಮೀಟ್ರೂ ಸಾಕಾಗಲ್ಲ. ಇದು ನೋಡಿ ಜಸ್ಟ್ 32 ಸೈಜ್ ಬ್ಲೌಸು, ಆದರೂ ನಮಗೆ 1 ಮೀಟ್ರ್ ಅನ್ನೋದು ಸಾಕಾಗಿಲ್ಲ. 1.5 ಮೀಟ್ರ್ ನನಗೆ ಇಲ್ಲಿ ಲೈನಿಂಗ್ ಅನ್ನೋದು ಹಿಡಿಸ್ತು. ಸೊ ಹಾಗಾಗಿ ನಿಮಗೆ ಪ್ಯಾಟ್ರನ್ ಬ್ಲೌಸಸ್ನ ಸ್ಟಿಚ್ ಮಾಡಬೇಕಂದ್ರೆ ಲೈನಿಂಗ್ ಸ್ವಲ್ಪ ಎಕ್ಸ್ಟ್ರಾನೇ ಬೇಕಾಗುತ್ತೆ. ಮತ್ತು ಕ್ಲೋಸ್ ನೆಕ್ಕು ಆಗಿರ್ಬೋದು, ಇಲ್ಲಾಂದರೆ ಆರ್ಶ್ಯೂ ನೆಕ್ ಆಗಿರ್ಬೋದು, ಐ ನೆಕ್ ಆಗಿರ್ಬೋದು, ಇದಕ್ಕೆಲ್ಲ ನೀವು ಕ್ಯಾನ್ವಾಸ್ ಕೊಡೋದ್ರಿಂದ ನಿಮಗೆ ಎಕ್ಸ್ಟ್ರಾನೇ ಲೈನಿಂಗ್ ಬೇಕಾಗುತ್ತೆ. ಸೊ ಹಾಗಾಗಿ ನೀವು ಆ ಥರ ಬ್ಲೌಸಸ್ನ ಸ್ಟಿಚ್ ಮಾಡಬೇಕಾದ್ರೆ ನೀವು ಸ್ವಲ್ಪ ಎಕ್ಸ್ಟ್ರಾನೇ ಲೈನಿಂಗ್ನ ತಗೋಬೇಕಾಗತ್ತೆ. ನೋಡಿ ಲೈನಿಂಗ್ನ ಅಟ್ಯಾಚ್ ಮಾಡಿ ಲೈನಿಂಗ್ ಓಪನ್ ಮಾಡಿಕೊಂಡು ಒಂದು ಕಿನಾರೆ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಈ ರೀತಿ ಫೋಲ್ಡ್ ಮಾಡಿಕೊಂಡು ಸುತ್ತು ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ನಾನು. ನಿಮಗೆಲ್ಲೋ ರಿಂಕಲ್ ಬರಬಾರ್ದು, ನೀಟಾಗಿ ಕ್ಲಾತ್ ಅನ್ನೋದು ಬರಬೇಕಾಗತ್ತೆ. ನೀವು ನಾರ್ಮಲ್ ಬ್ಲೌಸ್ ಸ್ಟಿಚ್ ಮಾಡೋದಾದರೆ ಸ್ವಲ್ಪ ಅಡ್ಜಸ್ಟ್ ಮಾಡಿ ಬೇಕಾದ್ರೆ ಸ್ಟಿಚ್ ಮಾಡ್ಬೋದು ಲೈನಿಂಗು. ನೀವು ಪ್ಯಾಟರ್ನ್ ಬ್ಲೌಸಸ್ ಆದರೆ ಸ್ವಲ್ಪ ಎಕ್ಸ್ಟ್ರಾ ತೊಗೊಳ್ಳೋದು ಉತ್ತಮ. ಬಿಗಿನರ್ಸ್ ಆದರೆ ಅಂತೂ ಜಾಸ್ತಿನೇ ಎಕ್ಸ್ಟ್ರಾ ಬೇಕಾಗುತ್ತೆ, ನಿಮ್ಗೆ ಅಡ್ಜಸ್ಟ್ ಮಾಡೋದೆಲ್ಲ ಬರೋದಿಲ್ವಲ್ಲ. ಸೊ ಹಾಗಾಗಿ ಸ್ವಲ್ಪ ನೀವು ಜಾಸ್ತಿ ತೊಗೊಂಡ್ರೆ ಉತ್ತಮ. ನೋಡಿ ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ನ ನೀಟಾಗಿ ಅಟ್ಯಾಚ್ ಮಾಡ್ಕೊಂಡಿದ್ದಾಯಿತು. ಎಕ್ಸ್ಟ್ರಾ ಇರೋದನ್ನೆಲ್ಲ ನೀಟಾಗಿ ರೀತಿ ಕಟ್ ಮಾಡ್ಕೊಳ್ತೀನಿ ನಾನಿಲ್ಲಿ. ಕಟ್ ಮಾಡ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಓವರ್ಲಾಕ್ ಮಾಡ್ಕೊಳ್ತೀನಿ ಸೈಡ್ಗೆ. ಎಕ್ಸ್ಟ್ರಾ ಇರೋದೆಲ್ಲ ನೋಡಿ ನೀಟಾಗಿ ಈ ರೀತಿ ಕಟ್ ಮಾಡಿಕೊಂಡು ಬಾಟಮಲ್ಲಿ ನಮಗೆ ರೆಡಿ ಆಗಿದೆ ಆಲ್ರೆಡಿ, ಅದೇನು ನಾವು ಮಾಡೋ ಹಾಗಿಲ್ಲ. ಮೇಲೆ ಮಾತ್ರ ನಾನಿಲ್ಲಿ ನೋಡಿ ಮೇಲಕ್ಕೆ ಮಾತ್ರ ಅಲ್ಲಿ ಓವರ್ಲಾಕ್ನ ಮಾಡ್ಕೊಳ್ತೀನಿ. ನೋಡಿ ಫಸ್ಟಿಗೆ ಲೆಂತ್ ಮಾರ್ಕ್ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡು ನೀಟಾಗಿ ಗುಂಡು ಪಿನ್ನೆಲ್ಲ ಹಾಕ್ಕೋಬೇಕಾಗತ್ತೆ. ಫಸ್ಟ್ ನಾನು ಓವರ್ಲಾಕ್ ಮಾಡ್ಕೊಳ್ತೀನಿ, ನಿಮಗೆ ತೋರಿಸೋದಕ್ಕೆ ನಾನಿಲ್ಲಿ ಯಾವ ರೀತಿ ಅಂತ ಗುಂಡು ಪಿನ್ ಹಾಕಿದ್ದು. ಸೊ ಇದಕ್ಕೆ ಫಸ್ಟು ಓವರ್ಲಾಕ್ ಮಾಡ್ಕೋಬೇಕು, ಇಲ್ಲಾಂದರೆ ನಮಗೆ ಫಿನಿಶಿಂಗ್ ಅನ್ನೋದು ಚೆನ್ನಾಗಿರೋದಿಲ್ಲ. ನೋಡಿ ನಾನು ಈಗಾಗಲೇ ಕಟ್ ಮಾಡಿದ್ನಲ್ಲ ಅದರ ಮೆಜರ್ಮೆಂಟ್ನ ಇಟ್ಟು ನಿಮಗೆ ತೋರಿಸ್ದೆ. ನೋಡಿ ಈ ರೀತಿ ಆದಾಗ ಇಲ್ಲಿ ನಾನು ಓವರ್ಲಾಕ್ನ ಮಾಡ್ಕೊಳ್ತೀನಿ, ಇಲ್ಲಾಂದರೆ ಫಿನಿಶಿಂಗ್ ಚೆನ್ನಾಗಿರಲ್ಲ. ಸೊ ಇಲ್ಲಿ ಓವರ್ಲಾಕ್ ಮಾಡಿಕೊಂಡು ಪಿನ್ಸ್ನ ಸೆಟ್ ಮಾಡಿಕೊಂಡೆ. ಈಗ ನೀಟಾಗಿ ಕಿನಾರೆ ಸ್ಟಿಚ್ಚು
ಎಡ್ಜಿಗೆ ನಾವೇನು ಕಟ್ ಮಾಡಿದ್ದೀವೋ ಈ ಒಂದು ಟ್ರಯಾಂಗಲ್ ಶೇಪ್ದು ಇದನ್ನು ನೀಟಾಗಿ ಕಿನಾರೆ ಸ್ಟಿಚ್ಚು ಎಡ್ಜಿಗೆ ಹಾಕ್ಕೊಳ್ತಾ ಬರಬೇಕಾಗತ್ತೆ. ನಾವು ಇದನ್ನು ಯಾವ ರೀತಿ ಅಟ್ಯಾಚ್ ಮಾಡ್ತೀವಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಯಾಕಂದರೆ ನಾವು ಇದು ಅಟ್ಯಾಚ್ ಮಾಡೋದ್ರಲ್ಲೇ ನಮಗೆ ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಕಾಣಿಸೋದು. ನಾವು ಸ್ಟಿಚ್ಚು ಒಂದೇ ಲೆವೆಲಲ್ಲಿ ಒಂದೇ ಸ್ಟ್ರೈಟಾಗಿರ್ಬೇಕು ಸ್ಟಿಚ್ನ. ನಮಗೆ ಜಿಗ್ಜಾಗ್ ಥರ ಆ ಕಡೆ ಈ ಕಡೆ ಸ್ಟಿಚ್ ಇದ್ದರೆ ನಮಗೆ ಲುಕ್ ಅನ್ನೋದು ಚೆನ್ನಾಗಿ ಕಾಣಿಸಲ್ಲ. ಯಾಕಂದರೆ ನಮಗೆ ಸ್ಟಿಚ್ ಅನ್ನೋದು ಮೇಲೇ ಕಾಣಿಸುತ್ತಲ್ಲ, ಹಾಗಾಗಿ ಸ್ಟಿಚ್ ಅನ್ನೋದು ನಾವು ಪರ್ಫೆಕ್ಟಾಗಿ ಹಾಕಿರಬೇಕಾಗತ್ತೆ. ಕಿನಾರೆ ಸ್ಟಿಚ್ ಹಾಕ್ತೀವಂದರೆ ನೀಟಾಗಿ ಕಿನಾರೆ ಸ್ಟಿಚ್ ಅನ್ನೋದು ಬಂದಿರಬೇಕು. ಅದು ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ, ಸ್ಟಿಚ್ ಅನ್ನೋದು ಪರ್ಫೆಕ್ಟಾಗಿ ಬರೋ ಥರ ನೋಡ್ಕೊಳ್ಳಿ. ಈ ರೀತಿ ನೀಟಾಗಿ ಅಟ್ಯಾಚನ್ನ ಮಾಡ್ಕೋಬೇಕಾಗತ್ತೆ. ನೋಡಿ ಎಷ್ಟು ಪರ್ಫೆಕ್ಟಾಗಿ ನಿಮಗೆ ಅಟ್ಯಾಚ್ ಆಯಿತು ಅಂತ. ನೋಡಿ ಈ ರೀತಿ ಗುಂಪಿನೆಲ್ಲ ರಿಮೂವ್ ಮಾಡ್ಕೊಂಡಿದ್ದಾದಮೇಲೆ ಈ ರೀತಿ ಫೋಲ್ಡ್ ಮಾಡ್ಕೊಂಡು ನಿಮಗೆ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಹ್ಯಾಂಡ್ ಲೂಸ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. 5 ಇಂಚಿದೆ, ನಾನು 5.25 ತೊಗೊಳ್ತೀನಿ. 1/4 ಇಂಚ್ ಲೂಸು, 5.25 ತೊಗೊಂಡು 2 ಇಂಚಸ್ಸು ಎಕ್ಸ್ಟ್ರಾ ಮಾರ್ಜಿನ್ಗೆ ನೋಡಿ ಉಳಿದಿದ್ದನ್ನು ಎಕ್ಸ್ಟ್ರಾ ಕ್ಲಾತ್ಗೆ ಕನ್ಸಿಡರ್ ಮಾಡಿ ನೀಟಾಗಿ ಈ ರೀತಿ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿದ್ರಲ್ಲ, ಈ ರೀತಿ ಕಟ್ ಮಾಡಿಕೊಂಡ್ರೆ ನಿಮಗೆ ನೀಟಾಗಿ ಫಿನಿಶಿಂಗು ಬರುತ್ತೆ. ಸೈಡ್ಸು ಅಷ್ಟೇ ನೀಟಾಗಿ ನಾವು ಸ್ಟಿಚ್ನ ಮಾಡ್ಕೋಬೇಕಾಗತ್ತೆ. ನೋಡಿ ನೀಟಾಗಿಲ್ಲ ಅಂದರೆ ನೀಟಾಗಿ ಈ ರೀತಿ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಫಿನಿಶಿಂಗ್ ಅನ್ನೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಸ್ಟಿಚ್ಚು ಅಷ್ಟೇ ನಿಮಗೆ ಎಷ್ಟು ಪರ್ಫೆಕ್ಟಾಗಿ ಕಾಣಿಸುತ್ತೆ ಅಂತ ನೋಡಿ. ಒಂದೇ ಲೆವೆಲಲ್ಲಿ ನಮಗೆ ಸ್ಟಿಚ್ ಅನ್ನೋದು ಬರುತ್ತೆ. ಇದೇ ರೀತಿ ಇನ್ನೊಂದು ಸ್ಲೀವ್ನು ರೆಡಿ ಮಾಡ್ಕೋಬೇಕಾಗತ್ತೆ. ಸೇಮ್ ಅದೇ ರೀತಿ ನಾನು ಈಗೇನು ತೋರಿಸಿದ್ನೋ ಅದೇ ಪ್ಯಾಟ್ರನಲ್ಲಿ ನಾವು ರೆಡಿ ಮಾಡ್ಕೋಬೇಕಾಗತ್ತೆ. ಪ್ಯಾಟರ್ನ್ ಬ್ಲೌಸಸ್ ರೆಡಿ ಮಾಡ್ಕೋಬೇಕಂದ್ರೆ ನಮಗೆ ಟೈಮ್ ತಗೊಳ್ಳುತ್ತೆ, ಜಾಸ್ತಿ ಲೈನಿಂಗು ತಗೊಳುತ್ತೆ. ಬಟ್ ನಮಗೆ ಈ ಒಂದು ಲುಕ್ ಅನ್ನೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈಗ ಟ್ರೆಂಡಿಂಗಲ್ಲಿರೋವೆಲ್ಲ ಪ್ಯಾಟರ್ನ್ ಬ್ಲೌಸಸ್ ಆಗಿರ್ತವೆ. ವರ್ಕ್ ಬ್ಲೌಸಸ್ ಇತ್ತು, ವರ್ಕ್ ಬ್ಲೌಸಸ್ಗಿಂತ ಈಗ ಪ್ಯಾಟರ್ನ್ ಬ್ಲೌಸಸ್ಸೇ ಟ್ರೆಂಡಿಂಗಲ್ಲಿರೋದು. ತುಂಬಾ ಚೆನ್ನಾಗಿರುತ್ತೆ. ಫಂಕ್ಷನ್ ವೇರ್ಗೂ ಹಾಕೋಬೋದು ನೀವು ಪ್ಯಾಟರ್ನ್ ಬ್ಲೌಸಸ್ ಸ್ಟಿಚ್ ಮಾಡಿಕೊಂಡ್ರೆ. ನೋಡಿ ಇನ್ನೊಂದು ಸ್ಲೀವ್ನು ರೆಡಿ ಆಯಿತು. ಸೇಮ್ ಅದು ಯಾವ ರೀತಿ ನಾನು ಲೂಸಿಂಗ್ ಬೇಕು ಮತ್ತು ಎಕ್ಸ್ಟ್ರಾ ಮಾರ್ಜಿನ್ ಬಿಟ್ಟು ಉಳಿದಿದ್ದನ್ನೆಲ್ಲ ನೀಟಾಗಿ ರೀತಿ ಕಟ್ ಮಾಡಿಕೊಂಡು ಸ್ಲೀವ್ನ ರೆಡಿ ಮಾಡಿಕೊಂಡೆ. ಇಷ್ಟಾದಮೇಲೆ ನೋಡಿ ಸೈಡ್ಸ್ ಎಲ್ಲ ನಾವು ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನಿಮಗೆ. ಈ ಸೈಡ್ಸ್ ಎಲ್ಲ ನೀಟಾಗಿ ಸ್ಟಿಚ್ ಹಾಕ್ಕೊಂಡು ನಾವು ಬಟ್ಟೆ ಜರಗದೆ ಇರಬೇಕಾದ್ರೆ ನೀವು ನೀಟಾಗಿ ಸ್ಟಿಚ್ನ ಹಾಕ್ಕೋಬೇಕಾಗುತ್ತೆ ಸೈಡ್ಸಲ್ಲೆಲ್ಲ. ಇಲ್ಲಾಂದರೆ ನಾವು ಸ್ಲೀವ್ ಅಟ್ಯಾಚ್ ಮಾಡಬೇಕಾದ್ರೆ ನಮಗೆ ಬಟ್ಟೆ ಅನ್ನೋದು ಜರುಗುತ್ತೆ, ರಿಂಕಲ್ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀಟಾಗಿ ನೀವು ಈ ರೀತಿ ಸ್ಟಿಚ್ ಹಾಕ್ಕೊಳ್ಳೋದು ಉತ್ತಮ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಈ ರೀತಿ ಆದಮೇಲೆ ನೆಕ್ಸ್ಟು ನೋಡಿ ಬ್ಯಾಕ್ ಪಾರ್ಟ್ನ ಇದು ಯಾವ ರೀತಿ ಇದೆಯೋ ಆ ರೀತಿ ನಾನಿಲ್ಲಿ ಕಟ್ ಮಾಡ್ಕೊಳ್ತೀನಿ. ನೋಡಿ ನೀಟಾಗಿ ಈ ರೀತಿ ಕಟ್ ಮಾಡ್ಕೊಳ್ಳಿ. ಇದು ಅಷ್ಟೇ ನೆಕ್ ಶೇಪು ನೀಟಾಗಿ ಈ ರೀತಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ಈ ಡಿಸೈನ್ ನಾನು 1 ಇಂಚ್ ಏನು ಬಿಟ್ಟಿದ್ನೋ 1 ಇಂಚನ್ನ ಫಸ್ಟಿಗೆ ಕಟ್ ಮಾಡ್ತಾಯಿದ್ದೀನಿ. ಆಮೇಲೆ ಇದೊಂದು ಸ್ಕ್ಯಾಲಪ್ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ಟ್ರಯಾಂಗಲ್ ಶೇಪಲ್ಲಿ ಎಷ್ಟು ಚೆನ್ನಾಗಿ ನಿಮಗೆ ಕಾಣಿಸ್ತಿದೆ ಅಂತ ನೋಡಿ. ಈ ಒಂದು ಟ್ರಯಾಂಗಲ್ ಶೇಪ್ದು ಇದನ್ನು 2 ಪೀಸ್ ಮಾಡ್ಕೊಂಡ್ವಲ್ಲ, ಮೇನ್ ಫ್ಯಾಬ್ರಿಕ್ ಸೀದಾ ಇಲ್ಲಿ ಲೈನಿಂಗ್ ಅದರ ಮೇಲೆ ಇಟ್ಕೊಂಡು ನೀವು ನೀಟಾಗಿ ಈ ರೀತಿ ಗುಂಡ್ಪಿನ್ನ ಹಾಕ್ಕೊಂಡು ಸ್ಟಿಚ್ ಹಾಕ್ಕೊಳ್ತಾ ಬರಬೇಕಾಗತ್ತೆ. ನೋಡಿ ಬಾಟಮ್ ನಾನು ವೇಸ್ಟ್ ಹತ್ರ 1/2 ಇಂಚ್ ಮಾರ್ಜಿನ್ಗೆ ರೆಡಿ ಫಸ್ಟಿಗೆ ನಾನು ಸ್ಟಿಚ್ಚನ್ನ ಹಾಕ್ಕೊಂಡು ಇಲ್ಲಿಂದ ಈ ರೀತಿಯಾಗಿ ನೀಟಾಗಿ ಒಂದೇ ವಿಡ್ತಲ್ಲಿ ಸ್ಟಿಚ್ನ ಹಾಕ್ಕೊಳ್ತಾ ಬಂದೆ. ನಿಮಗೆ ಕಟ್ಟಿಂಗು ಸ್ಟಿಚ್ಚಿಂಗು ಎಲ್ಲ ಒಂದೇ ವೀಡಿಯೋದ್ರಲ್ಲಿ ಇರೋದ್ರಿಂದ ಈ ಒಂದು ಟೈಮ್ ಅನ್ನೋದು ವೀಡಿಯೋ ಅನ್ನೋದು ತುಂಬಾ ಲಾಂಗ್ ಆಗುತ್ತೆ. ಲಾಂಗ್ ಆದರೂ ಪರವಾಗಿಲ್ಲ, ಲೆಂತಿ ಆದರೂ ಪರವಾಗಿಲ್ಲ, ವೀಡಿಯೋ
ನಿಮ್ಮ ಕಟ್ಟಿಂಗು ಸ್ಟಿಚ್ಚಿಂಗು ಒಂದೇ ವೀಡಿಯೋದ್ರಲ್ಲಿ ಇರೋದ್ರಿಂದ ನಿಮ್ಗೆ ಯಾವುದೇ ರೀತಿ ಕನ್ಫ್ಯೂಷನ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಾನು ಕಟ್ಟಿಂಗು ಸ್ಟಿಚ್ಚಿಂಗು ಒಂದೇ ವೀಡಿಯೋದಲ್ಲಿ ಹಾಕೋದು. ಇಲ್ಲಾಂದರೆ ನಾನು ಕಟ್ಟಿಂಗೇ ಸಪ್ರೇಟು ಸ್ಟಿಚ್ಚಿಂಗೇ ಸಪ್ರೇಟು ಹಾಕ್ಬೋದಿತ್ತು. ಸೊ ನಾನು ಕಟ್ಟಿಂಗು ಸ್ಟಿಚ್ಚಿಂಗು ಸಪ್ರೇಟ್ ಹಾಕಿರೋ ವೀಡಿಯೋಗಳಲ್ಲಿ ಸುಮಾರಷ್ಟು ಜನ ಕಮೆಂಟ್ ಮಾಡಿದ್ದೀರಾ. ಸ್ಟಿಚ್ಚಿಂಗ್ ವೀಡಿಯೋ ನೋಡಿದವರು ಕಟ್ಟಿಂಗ್ ವೀಡಿಯೋ ಅಪ್ಲೋಡ್ ಮಾಡಿ, ಲಿಂಕ್ ಕಳಿಸಿ ಅಂತ. ಮತ್ತು ಕಟ್ಟಿಂಗ್ ವೀಡಿಯೋ ನೋಡಿರೋರು ಸ್ಟಿಚ್ಚಿಂಗ್ ವೀಡಿಯೋ ಕೇಳ್ತಾರೆ, ಸ್ಟಿಚ್ಚಿಂಗ್ ವೀಡಿಯೋ ನೋಡಿರೋರು ಕಟ್ಟಿಂಗ್ ವೀಡಿಯೋ ಲಿಂಕ್ ಕಳಿಸಿ ಅಂತ ಕೇಳ್ತಿರ್ತಾರೆ. ಸೊ ಹಾಗಾಗಿ ನಿಮಗೆ ಯಾವುದೇ ರೀತಿ ಟೆನ್ಷನ್ ಬೇಡ. ಕಟ್ಟಿಂಗು ಸ್ಟಿಚ್ಚಿಂಗು ಒಂದೇ ವೀಡಿಯೋದಲ್ಲಿ ಹಾಕ್ಬಿಟ್ರೆ ನಿಮಗೆ ಕನ್ಫ್ಯೂಷನ್ ಆಗೋದಿಲ್ಲ ಮತ್ತು ಹುಡುಕೋ ಅವಶ್ಯಕತೆ ಇಲ್ಲ ಅನ್ನೋ ಉದ್ದೇಶಕ್ಕೆ ನಾನು ಕಟ್ಟಿಂಗು ಮತ್ತು ಸ್ಟಿಚ್ಚಿಂಗು ಒಂದೇ ವೀಡಿಯೋದಲ್ಲಿ ಹಾಕೋದು. ನಾನು ನೋಡಿ, ಈ ಬ್ಯಾಕ್ದು ನಮಗೆ ಈ ಒಂದು ಡಿಸೈನ್ ಅನ್ನೋದು ರೆಡಿ ಆಯಿತು. ನಾನು ನೀಟಾಗಿ ಐರನ್ ಮಾಡಿಕೊಂಡು ನಿಮ್ಗೆ ತೋರಿಸ್ತಿದ್ದೀನಿ ನೋಡಿ ಯಾವ ರೀತಿ ಬಂದಿದೆ ಅಂತ. ಈಗ ಸುತ್ತು ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೊಳ್ಳೋಣ. ನೋಡಿ, ನೀಟಾಗಿ ಬಾಬಿನಿಂದ ಸ್ಟಿಚ್ ಬಂದಿಲ್ಲ. ನೋಡಿ, ಈ ರೀತಿ ನೀಟಾಗಿ ಅಟ್ಯಾಚ್ನ ಮಾಡ್ಕೋಬೇಕಾಗತ್ತೆ. ಎಕ್ಸ್ಟ್ರಾ ಇರೋ ಕ್ಲಾತ್ ಎಲ್ಲ ನೀಟಾಗಿ ಕಟ್ ಮಾಡಿಕೊಂಡ್ರೆ ನಿಮಗೆ ಲುಕ್ ವೈಸು ಈ ರೀತಿ ಕಾಣಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಸೊ ಅದೇ ರೀತಿ ಇನ್ನೊಂದನ್ನು ರೆಡಿ ಮಾಡ್ಕೊಳ್ತೀನಿ ನಾನು. ಈ ಒಂದು ಕಟ್ಟಿಂಗ್ ವೀಡಿಯೋದಲ್ಲಿ ಮತ್ತು ಸ್ಟಿಚಿಂಗ್ ವೀಡಿಯೋದಲ್ಲಿ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತ ನಾನು ಅದಕ್ಕೆ ರಿಪ್ಲೈ ಕೊಡ್ತೀನಿ. ಪ್ರಿನ್ಸಸ್ ಕಟ್ ಆಗಿರೋದ್ರಿಂದ ನಿಮ್ಗೆ ಯಾವುದೇ ರೀತಿಯಲ್ಲಿ ಚೆಸ್ಟ್ ಹತ್ರ ಟೈಟ್ ಅನ್ನೋದು ಬರೋದಿಲ್ಲ. ನೀಟಾಗಿ ಈ ಮೆಥಡಲ್ಲಿ ಕಟ್ ಮಾಡಿ ನೀವು ಸ್ಟಿಚ್ ಮಾಡಿಕೊಂಡ್ರೆ ಅದು ಸೈಜ್ ಮೇಲೆ ನಮಗೆ ಪ್ರಿನ್ಸಸ್ ಕಟ್ ಅನ್ನೋದು ಡಿಪೆಂಡ್ ಆಗುತ್ತೆ. ನೋಡಿ, ಇದು ನಾನು ಈ ಒಂದು ವಿಡಿಯೋದಲ್ಲಿ 32 ಸೈಜ್ ಅವ್ರಿಗೆ ಈ ಮೆಥಡಲ್ಲಿ ನೀವು ಕಟ್ ಮಾಡಿಕೊಂಡ್ರೆ ಖಂಡಿತ ನಿಮಗೆ ಚೆಸ್ಟ್ ಹತ್ರ ಯಾವುದೇ ರೀತಿ ಟೈಟ್ ಅನ್ನೋದು ಬರೋಲ್ಲ. ನೀಟಾಗಿ ಕಪ್ ಶೇಪ್ ಅನ್ನೋದು ಕೂತ್ಕೊಳ್ಳುತ್ತೆ. ನೋಡಿ, ಈ ರೀತಿ ರೆಡಿ ಆಯಿತು. ಈಗ ನಾನು ಸ್ಯಾರಿ ಪೀಸ್ನ ಇಲ್ಲಿ ಕೊಡ್ತೀನಿ. ನೋಡಿ, ನಂಗೆ ಸ್ಯಾರಿ ಪೀಸಲ್ಲಿ ಇಲ್ಲಿ ಕೊಡಬೇಕಂದ್ರೆ ನಮಗೆ ಬೇಕಾಗಿರೋದಿಲ್ಲಿ ನಾನು 1 ಇಂಚ್ ಬಿಟ್ನಲ್ಲ ಕ್ಲಾತ್ ಫೋಲ್ಡಿಂಗಲ್ಲಿ, ಅಂದರೆ 2 ಇಂಚ್ ಆಗುತ್ತೆ ಓಪನ್ ಮಾಡಿ ನೋಡಿದ್ರೆ. ಅದ್ರ ಜೊತೆಗೆ 1/4 ಇಂಚ್ ಬಿಡ್ತನ್ನ ಕೊಟ್ಟಿದ್ದೆ. ಟೋಟಲ್ ನನಗೆ 4.5 ಇಂಚು ಅಗಲ ಬೇಕಾಗುತ್ತೆ ಬಟ್ಟೆ. ಸೊ 4.5 ಇಂಚಿಗೆ ಬಟ್ಟೆನ ರೆಡಿ ಮಾಡಿಕೊಂಡೆ. ಆ ಕಡೆ ಈ ಕಡೆ 1 ಇಂಚ್ ಎಕ್ಸ್ಟ್ರಾ ಬೇಕಾಗುತ್ತಲ್ಲ, 6.5 6.5 ಇಂಚನ್ನ ನಾನು ಇಲ್ಲಿ ಬಟ್ಟೆನ ತಗೊಂಡಿದ್ದೀನಿ ಅಗಲ. ಉದ್ದ ನಮ್ಮ ಬ್ಲೌಸ್ ಮೆಜರ್ಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಬ್ಲೌಸು ಉದ್ದ ಎಷ್ಟಿದೆಯೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ, ಮೇನ್ ಫ್ಯಾಬ್ರಿಕ್ ಉಲ್ಟಾ ಹಾಕ್ಕೊಂಡು ನೀಟಾಗಿ 1/2 ಇಂಚ್ ಮಾರ್ಜಿನ್ಗೆ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ನಾನು ಬಾಟಮಲ್ಲಿ ಫಿನಿಶಿಂಗ್ ಕೊಟ್ಬಿಟ್ಟಿದ್ದೀನಲ್ಲ, ಸೊ ವೇಸ್ಟ್ ಹತ್ರ, ಅದಕ್ಕೆ ಇಲ್ಲೂ ಫಿನಿಶಿಂಗ್ ಕೊಟ್ಟು ನಾನು ಬಾಟಮಲ್ಲಿ ಅಟ್ಯಾಚ್ನ ಮಾಡ್ಕೊಳ್ತೀನಿ. ನೆಕ್ ಹತ್ರ ಫಿನಿಶಿಂಗ್ ಕೊಟ್ಟಿಲ್ಲ, ಹಾಗಾಗಿ ನಾನು ಮೇಲಕ್ಕೆ ನೋಡಿ ಇದನ್ನು ನೆಕ್ ಕೊಡ್ತೀನಿ. ಆಮೇಲೆ ನೆಕ್ ಪಟ್ಟಿ ಕೊಟ್ಟರೆ ನಮಗೆ ಕರೆಕ್ಟಾಗಿ ಸರಿ ಹೋಗುತ್ತೆ. ನೋಡಿ, ಈ ರೀತಿ ಪಟ್ಟಿನ ರೆಡಿ ಮಾಡಿಕೊಂಡೆ. ನೋಡಿ, 4.5ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ ಎರಡೂ ಕಡೆಗೆ ನೀಟಾಗಿ. ಈ ರೀತಿ ಮಾರ್ಕ್ ಮಾಡಿಕೊಂಡ್ರೆ ರೆಡಿ ಅನ್ನೋದು ನಮ್ಗೆ ಇಲ್ಲಿಗೆ ಬೇಕಾಗುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಮಾರ್ಕಿಂಗ್ನ ಮಾಡ್ಕೊಂಡಿದ್ದೀನಿ. ನೋಡಿ, ಬಾಟಮಲ್ಲಿ ನಮಗೆ ಫಿನಿಶಿಂಗ್ ಆಗೋಗಿರೋದ್ರಿಂದ ಫಿನಿಶಿಂಗ್ ಸಮೇತ ನಾವು ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಇದಕ್ಕೆ ಫಸ್ಟು ಸುತ್ತು ಓವರ್ಲಾಕ್ನ ಮಾಡಿಕೊಂಡೆ. ಓವರ್ಲಾಕ್ ಮಾಡಿಕೊಂಡು ಈ ಪೀಸ್ನ ಅಟ್ಯಾಚ್ನ ಮಾಡಬೇಕಾಗತ್ತೆ. ನಮಗೆ ಓವರ್ಲಾಕ್ ಮಾಡ್ಕೊಳ್ಳೋದ್ರಿಂದ ಫಿನಿಶಿಂಗ್ ಚೆನ್ನಾಗಿರುತ್ತೆ. ಇಲ್ಲೂ ಅಷ್ಟೇ ನೋಡಿ, ರೆಡಿ ಕೊಟ್ಟಿರೋದ್ರಿಂದ ನನಗೆ ಕರೆಕ್ಟಾಗಿ ನನಗೆ ಈ ಒಂದು ಎಡ್ಜಸ್ಗೆ ಸ್ಟಿಚ್ ಬರೋ ಥರ ನೀಟಾಗಿ ಸ್ಟಿಚ್ನ ಹಾಕ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ ಈ ಒಂದು ಬ್ಲೌಸ್ ಡಿಸೈನು. ಒಂದ್ಸಲ ನೀವು ಸ್ಟಿಚ್ ಮಾಡ್ಕೊಂಡು ನೋಡಿ. ಇಲ್ಲಾಂದರೆ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇರೋರು ಯಾರಿಗಾದ್ರೂ ನಿಮ್ಮ ನೈಬರ್ಸ್ಗಾಗಲಿ ಇಲ್ಲ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿ ಯಾರಿಗೋ ಒಬ್ಬರಿಗೆ ಈ ಒಂದು ಡಿಸೈನ್ನ ಸ್ಟಿಚ್ ಮಾಡಿಕೊಡಿ, ಈ ಒಂದು ಸೈಜ್ ಬ್ಲೌಸ್ನ. ಸೊ ಫಿನಿಶಿಂಗ್ ಹೆಂಗೆ ಬಂತು ಅಂತ ನಿಮಗೆ ಗೊತ್ತಾಗುತ್ತೆ. ಕಲಿಯೋ ಇಂಟ್ರೆಸ್ಟ್ ಇರೋರು ನೀವು ಖಂಡಿತ ಎಲ್ಲ ಸೈಜ್ ಮೆಜರ್ಮೆಂಟ್ ಬ್ಲೌಸಸ್ನು ನೀವು ಟ್ರೈ ಮಾಡಬೇಕಾಗತ್ತೆ. ಟ್ರೈ ಮಾಡ್ಕೊಂಡು ನೀವು ಒಂದೊಂದೇ ಸ್ಟಿಚ್ ಮಾಡೋದ್ರಿಂದ ನಿಮಗೆ ಫಿನಿಶಿಂಗು ಚೆನ್ನಾಗಿ ಬರುತ್ತೆ. ಮತ್ತು ಯಾವ್ಯಾವ ಸೈಜ್ಗೆ ಏನೇನೆಲ್ಲ ಚೇಂಜಸ್ ಬರುತ್ತೆ ಅಂತಲೂ ನಿಮಗೆ ಗೊತ್ತಾಗುತ್ತೆ. ನೋಡಿ,
ನೀಟಾಗಿ ಇಲ್ಲಿ ಸ್ಟಿಚ್ಚನ್ನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಆ ಕಡೆ ಏನು ಸ್ಟಿಚ್ ಮಾಡೋಣ ಸೇಮ್ ಆ್ಯಸ್ ಇಟ್ ಈಸ್ ಈ ಕಡೆನೂ ಅದೇ ರೀತಿಯೇ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೊಂಡಿದ್ದು ಆಯಿತು. ಇಲ್ಲಿ ಸ್ವಲ್ಪ ನನಗೆ ಸ್ಟಿಚ್ ಅನ್ನೋದು ನೀಟಾಗಿ ಬಂದಿಲ್ಲ, ಹಾಗಾಗಿ ಒಂದು ಸ್ಟಿಚ್ಚನ್ನ ಹಾಕ್ಕೊಂಡೆ. ಈಗ ನೆಕ್ ಶೇಪ್ನ ನೀಟಾಗಿ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಬೋದು ನಿಮಗೆ ಒಳಗಡೆನೂ ಫಿನಿಶಿಂಗ್ ಯಾವ ರೀತಿ ಕಾಣಿಸ್ತಿದೆ ಅಂತ, ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ನೋಡಿ ಈ ಒಂದು ಬ್ಲೌಸ್ ಬ್ಯಾಕ್ ಪಾರ್ಟು. ಈಗ ಡಾಟ್ನ ಸ್ಟಿಚ್ ಮಾಡ್ಕೊಳ್ತೀನಿ. ಡಾಟ್ ಲೆಂತ್ ಬೇಕು 4 ಇಂಚಸ್ಸು, ಡಾಟ್ ವಿಡ್ತು 1 ಇಂಚು. ನೋಡಿ ಈ ರೀತಿ ಬ್ಯಾಕ್ ಪಾರ್ಟು ಪರ್ಫೆಕ್ಟಾಗಿ ರೆಡಿ ಆಯಿತು. ಈಗ ಫ್ರಂಟ್ ಪಾರ್ಟ್ನ ರೆಡಿ ಮಾಡ್ಕೊಳ್ಳೋಣ. ಫ್ರಂಟ್ ಪಾರ್ಟಲ್ಲಿ ನೋಡಿ ಈ ರೀತಿ ಮಾರ್ಕಿಂಗ್ನ ಮಾಡ್ಕೊಳ್ತೀನಿ ನಾನು. ನೆಕ್ ಶೇಪ್ಗೆ ಮಾರ್ಕಿಂಗ್ ಮಾಡಿಕೊಂಡು ಮೇನ್ ಫ್ಯಾಬ್ರಿಕ್ನ ಸೀದಾ ಹಾಕ್ಕೊಂಡು ಅದ್ರ ಮೇಲೆ ಲೈನಿಂಗ್ನ ಹಾಕ್ಕೊಳ್ತಾ ಇದ್ದೀನಿ. ನೆಕ್ ಶೇಪ್ ಯಾವ ರೀತಿ ಬೇಕೋ ಆ ರೀತಿ ನೀವು ಡ್ರಾನ ಮಾಡ್ಕೋಬೋದು. ನಾನು ಈ ನೆಕ್ ಶೇಪ್ನ ಈ ರೀತಿ ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಬೇರೆ ಶೇಪ್ ಬೇಕು ಅಂದರೆ ಖಂಡಿತ ನೀವು ಬೇರೆ ಶೇಪನ್ನು ಡ್ರಾ ಮಾಡ್ಕೋಬೋದು. ಈಗ ನೋಡಿ ಫ್ರಂಟಲ್ಲಿ ನೆಕ್ ಶೇಪ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು. ಈ ರೀತಿ ನೆಕ್ ಶೇಪ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಎಕ್ಸ್ಟ್ರಾ ಇರೋ ಕ್ಲಾತ್ ಎಲ್ಲ ಕಟ್ ಮಾಡ್ಕೊಳ್ತೀನಿ. ನೋಡಿ ಈ ರೀತಿ ಕಟ್ ಮಾರ್ಕ್ಸ್ನ ಇಟ್ಕೊಂಡು ನೀಟಾಗಿ ಲೈನಿಂಗ್ನ ಓಪನ್ ಮಾಡಿಕೊಂಡು ಒಂದು ಕಿನಾರೆ ಸ್ಟಿಚ್ನ ಹಾಕ್ಕೋಬೇಕಾಗುತ್ತೆ. ಕಿನಾರೆ ಸ್ಟಿಚ್ ಹಾಕಬೇಕು ಅಂದರೆ ನಮಗೆ ನೆಕ್ ಅನ್ನೋದು ಫಿನಿಶಿಂಗ್ ಚೆನ್ನಾಗಿ ಬರಬೇಕು, ಮತ್ತು ಮೇನ್ ಫ್ಯಾಬ್ರಿಕ್ಗಿಂತ ಲೈನಿಂಗು ಹೊರಗಡೆ ಬರಬಾರ್ದು ಅನ್ನೋ ಉದ್ದೇಶಕ್ಕೆ ನಾವಿಲ್ಲಿ ಕಿನಾರೆ ಸ್ಟಿಚ್ಚನ್ನ ಹಾಕೋದು. ಕಿನಾರೆ ಸ್ಟಿಚ್ ಹಾಕೋದ್ರಿಂದ ನಮ್ಮ ನೆಕ್ ಅನ್ನೋದು ತುಂಬಾ ಚೆನ್ನಾಗಿ ಶೇಪ್ ಅನ್ನೋದು ಕೂತ್ಕೊಳ್ಳುತ್ತೆ. ನೋಡಿ ಈ ಕಿನಾರೆ ಸ್ಟಿಚ್ ಆಯಿತು. ಮೇಲೆ ರೆಡಿ ಬ್ಲೌಸ್ ಮೇಲೇನೂ ಒಂದು ಕಿನಾರೆ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ತುಂಬಾ ಚೆನ್ನಾಗಿರುತ್ತೆ ಈ ಒಂದು ನೆಕ್ ಶೇಪು ಅಷ್ಟೇ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಈ ಒಂದು ನೆಕ್ ಶೇಪು ಕೂಡ. ಇದು ಬ್ಯಾಕಲ್ಲಿ ಇಟ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ ಈ ಒಂದು ನೆಕ್ ಶೇಪ್ನ. ಸುತ್ತು ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇಲ್ಲಿ 1/4 ಇಂಚಷ್ಟು ನಾನು ಸ್ಟ್ರೈಟಾಗೆ ಕಟ್ ಮಾಡ್ಕೊಳ್ತೀನಿ. ಇದು ಶೋಲ್ಡ್ರ್ ಸ್ಲೋಪು. ಎಕ್ಸ್ಟ್ರಾ ಇರೋದೆಲ್ಲ ನೀಟಾಗಿ ಕಟ್ ಮಾಡಿಕೊಂಡೆ. ಈಗ ನೋಡಿ ಬಾರ್ಡ್ರ್ ಉಳ್ತಿದೆಯಲ್ಲ ನನಗೆ, ಸೊ ಈ ಬಾರ್ಡ್ರನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಎಕ್ಸ್ಟ್ರಾ ಇರೋ ಕ್ಲಾತ್ ಎಲ್ಲ ನೀಟಾಗಿ ಈ ರೀತಿ ಕಟ್ ಮಾಡಿಕೊಂಡು ನಿಮಗೆ ಎಲ್ಲಿ ಯಾವ ಬಾರ್ಡ್ರ್ ಯಾವ ಡಿಸೈನ್ನ ನೀವು ಅಟ್ಯಾಚ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀರೋ ಅದನ್ನು ನೀವು ಬೇಕಾದ್ರೆ ನೀಟಾಗಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಎಷ್ಟು ಲೆಂತ್ ಬೇಕಂತ ಅಷ್ಟು ಕಟ್ ಮಾಡ್ಕೊಳ್ಳಿ. ನೋಡಿ 2 ಪೀಸ್ ಕಟ್ ಮಾಡ್ಕೊಳ್ತೀನಿ ನಾನು. ಉಳಿದಿರೋದ್ರಲ್ಲಿ ನನ್ನ ನೆಕ್ ಶೇಪು ನೋಡಿ ಇಲ್ಲಿ ಬಾಟಮ್ಗೆ ನೆಕ್ ಶೇಪ್ಗೆ ಕೊಡ್ತೀನಿ. ಉಳಿದಿದ್ದನ್ನು ನೀಟಾಗಿ ಇದಕ್ಕೂ ಅಷ್ಟೇ ಒಂದು ಕಿನಾರೆ ಸ್ಟಿಚ್ಚನ್ನ ಹಾಕಬೇಕಾಗತ್ತೆ. ಮತ್ತು ಇದನ್ನ ಫೋಲ್ಡ್ ಮಾಡ್ಕೊಂಡು ನಾವು ರೆಡಿ ನೆಕ್ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಇಲ್ಲಿ ಇನ್ನೊಂದು ಸ್ಟಿಚ್ಚನ್ನ ಹಾಕ್ಕೋಬೇಕಾಗತ್ತೆ. ಈ ರೀತಿ ಹಾಕ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಫಿನಿಶಿಂಗು. ಈ ರೀತಿ ಫಸ್ಟ್ ಈ ಬಾಟಮ್ಗೆ ಕೊಟ್ಟು ಆಮೇಲೆ ನಾವು ಮೇಲಿಂದ ಇದು ಬಾರ್ಡ್ರನ್ನ ಅಟ್ಯಾಚ್ ಮಾಡ್ಕೋಬೇಕು. ಯಾಕೆ ಅಂದರೆ ನಮ್ಗೆ ಆವಾಗ ಈ ಎಡ್ಜ್ ಅನ್ನೋದು ನಾವು ನೆಕ್ ಕಡೆಯಿಂದ ಕೊಡೋ ಒಂದು ಬಾರ್ಡ್ರ್ ಒಳಗಡೆಗೆ ಹೋಗುತ್ತೆ, ಆವಾಗ ಫಿನಿಶಿಂಗ್ ಚೆನ್ನಾಗಿರುತ್ತೆ ಅಂತ. ನೋಡಿ ನೀಟಾಗಿ ಈ ರೀತಿ ಕಿನಾರೆ ಸ್ಟಿಚ್ನ ಹಾಕ್ಕೊಂಡು ಇಲ್ಲಿಗೆ
ಜಾಯಿನ್ ಮಾಡಬೇಕಾಗತ್ತೆ. ಇಲ್ಲಿಂದ ಅದ್ರ ಮೇಲೆ ಮತ್ತೊಂದು ಕಿನಾರಿ ಸ್ಟಿಚ್ನ ಹಾಕ್ಕೋಬೇಕು. ನೋಡಿ, ಈಗ ಎಕ್ಸ್ಟ್ರಾ ಇರೋದನ್ನೆಲ್ಲ ನೀಟಾಗಿ ಸ್ಟಿಚ್ ಹಾಕ್ಕೊಂಡು ಕಟ್ ಮಾಡ್ಕೋಬೇಕಾಗತ್ತೆ. ಸೇಮ್ ಇದಕ್ಕೂ ಕೂಡ ಅದೇ ರೀತಿ ಬಾರ್ಡ್ರನ್ನ ಅಟ್ಯಾಚ್ ಮಾಡೋದು. ನೀವು ಅಟ್ಯಾಚ್ ಮಾಡ್ಬೇಕಾದ್ರೆ ನೀಟಾಗಿ ಕಿನಾರೆ ಸ್ಟಿಚ್ನ ಹಾಕ್ಕೋಬೇಕು. ಅದ್ರ ಮೇಲೆ ನೀಟಾಗಿ ರೀತಿ ನೆಕ್ ಲೈನ್ ಮೇಲೇ ನೀವು ಸ್ಟಿಚ್ನ ಹಾಕ್ಕೊಂಡು ನೀಟಾಗಿ ರೀತಿ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಎಕ್ಸ್ಟ್ರಾಸ್ ಎಲ್ಲ ಕಟ್ ಮಾಡಿಕೊಂಡ್ರೆ ನಿಮ್ಗೆ ಪರ್ಫೆಕ್ಟಾಗಿ ರೆಡಿ ಆಗಿಬಿಡುತ್ತೆ. ನೋಡಿ, ಇಲ್ಲಿ ಸ್ವಲ್ಪ ನನಗೆ ಶಾರ್ಟೇಜ್ ಆಯಿತು ಲೇಸು, ಒಂದು ಬಾರ್ಡ್ರು. ಸೊ ಹಾಗಾಗಿ ನಾನು ಅದಕ್ಕೆ ಪೀಸ್ನ ಅಟ್ಯಾಚ್ ಮಾಡ್ತಿದ್ದೀನಿ. ಇದು ಲೆಫ್ಟ್ ಸೈಡಿಗೆ ಬರುತ್ತೆ. ಲೆಫ್ಟ್ ಸೈಡಿಗೆ ಬಂದರೆ ನಮಗೇನು ಕಾಣಿಸೋದಿಲ್ಲ ಅದು. ಸೊ ಹಾಗಾಗಿ ನೋಡಿ, ಈಗ ಎಕ್ಸ್ಟ್ರಾ ಇರೋದೆಲ್ಲ ಕಟ್ ಮಾಡ್ಕೊಂಡ್ವಲ್ಲ, ನೋಡಿ ಪರ್ಫೆಕ್ಟಾಗಿ ರೆಡಿ ಆಯಿತು. ಈಗ ಪ್ರಿನ್ಸಸ್ ಕಟ್ ಪ್ಯಾನಲ್ಸ್ ತೊಗೊಂಡೆ ನಾನಿಲ್ಲಿ. ಅದನ್ನ ನೀಟಾಗಿ ಮೇನ್ ಫ್ಯಾಬ್ರಿಕ್ಕು ಲೈನಿಂಗ್ನ ಸುತ್ತು ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಅಟ್ಯಾಚ್ ಮಾಡ್ಕೊಂಡಿದ್ದಾದಮೇಲೆ ಎಕ್ಸ್ಟ್ರಾಸ್ ಎಲ್ಲ ಕಟ್ ಮಾಡಿಕೊಂಡು ನಾವೇನು ಈ ಒಂದು ಅಫೆಕ್ಸ್ ಪಾಯಿಂಟ್ ಹತ್ರ ನ್ಯಾಚ್ ಹೊಡೆದಿರ್ತೀವೋ ಅದಕ್ಕೆ ಮತ್ತು ನಾವು ಈ ಫ್ರಂಟ್ ನೆಕ್ ಪೀಸಿಗೆ ಏನು ನ್ಯಾಚ್ ಹೊಡೆದಿರ್ತೀವೋ ಎರಡನ್ನೂ ಸೇರಿಸ್ತಾ ನಾವು ನೀಟಾಗಿ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ನೋಡಿ, ಈ ನ್ಯಾಚ್ ಪಾಯಿಂಟ್ ಇದೆಯಲ್ಲ, ಇದಕ್ಕೂ ಸೇರಿಸ್ತಾ ನೀಟಾಗಿ ನೋಡಿ ಕರೆಕ್ಟಾಗಿ ಮ್ಯಾಚ್ ಮಾಡ್ತಾ ನಾವು ಸ್ಟಿಚ್ನ ಮಾಡಬೇಕಾಗತ್ತೆ. ಅಫೆಕ್ಸ್ ಪಾಯಿಂಟು ನಾವು ನೀಟಾಗಿ ಮ್ಯಾಚ್ ಮಾಡಿದ್ರೇ ಕಪ್ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬರೋದು. ನೋಡಿ ಯಾವ ರೀತಿ ಬಂದಿದೆ ಅಂತ. ಈಗ ಇಲ್ಲಿ ಡಾಟ್ ಇದೆಯಲ್ಲ ಅದನ್ನು ಸ್ಟಿಚ್ ಮಾಡೋಣ. ಕಪ್ ಶೇಪ್ ಚೆನ್ನಾಗೇ ಬರುತ್ತೆ. ಇದು ಅಷ್ಟೇ ಸೇಮು ಮ್ಯಾಚ್ ಪಾಯಿಂಟ್ ಅನ್ನೋದು ಕರೆಕ್ಟಾಗಿ ಮ್ಯಾಚ್ ಆಗೋ ಥರ ಸ್ಟಿಚ್ನ ಹಾಕಬೇಕಾಗತ್ತೆ ನೀವು. ಈ ರೀತಿ ಅದಕ್ಕೆ ಡಬಲ್ ಸ್ಟಿಚ್ನ ಹಾಕ್ಕೊಂಡೆ ನಾನು. ಫ್ರಂಟ್ದು ಡಾಟ್ನ ನಾನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಫ್ರಂಟ್ ಡಾಟ್ನ ಈ ರೀತಿ ಸ್ಟಿಚ್ ಮಾಡ್ಕೊಂಡಿದ್ದಾದ್ಮೇಲೆ ನೋಡಿ ಇದು ಅಷ್ಟೇ ಡಬಲ್ ಸ್ಟಿಚ್ನ ಹಾಕ್ಕೊಂಡು ನಾನು ನೀಟಾಗಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನನಗಿಲ್ಲಿ ಸ್ವಲ್ಪ ಆರ್ಮೋಲ್ ಹತ್ರ ವೇರಿಯೇಷನ್ ಬರುತ್ತೆ. ಸೊ ಆರ್ಮೋಲ್ ಹತ್ರ ವೇರಿಯೇಷನ್ ಬರೋದನ್ನು ನೀಟಾಗಿ ಪಿನ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಎಕ್ಸ್ಟ್ರಾ ಆಯಿತು ಅನ್ನಿಸ್ತು ಇಲ್ಲಿ ಸ್ವಲ್ಪ, ಹಾಗಾಗಿ ಅದನ್ನು ನೀಟಾಗಿ ಬಟ್ಟೆ ಎರಡನ್ನೂ ಸಮವಾಗಿಟ್ಟು ನಾನಿಲ್ಲಿ 2 ರಿಂದ 3 ಗುಂಡ್ಪಿನ್ನ ಹಾಕ್ಕೊಂಡು ಆರ್ಮೋಲ್ದು ಶೇಪ್ನ ತೆಗಿತೀನಿ ನಾನಿಲ್ಲಿ. ಸೊ ಇದಕ್ಕೆ ಯಾವುದೇ ರೀತಿ ನಾನು ಓವರ್ಲಾಕ್ ಮಾಡಿಲ್ಲ, ಯಾಕಂದರೆ ಈ ಒಂದು ಡಾಟ್ ಏನು ಹಿಡ್ದಿದ್ದೀವೋ ಅದನ್ನು ನೀಟಾಗಿ ಓಪನ್ ಮಾಡಿಕೊಂಡು ಐರನ್ನ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಓವರ್ಲಾಕ್ ಅದಕ್ಕೆ ಮಾಡಿಲ್ಲ, ಆವಾಗ ಕಪ್ ಶೇಪ್ ಇನ್ನೂ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ಕಟ್ ಮಾಡಿರೋದನ್ನ ನೀಟಾಗಿ ಈ ರೀತಿ ಪ್ಯಾಕ್ನ ಮಾಡ್ತಿದ್ದೀನಿ. ನೋಡಿ, ಕಪ್ ಶೇಪ್ ಅನ್ನೋದು ನಿಮಗೆ ತುಂಬಾ ಚೆನ್ನಾಗಿ ಬಂದಿದೆ. ಈಗ ಉಪ್ಪಟ್ಟೆ ಐಪಟ್ಟಿನ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಐಪಟ್ಟಿ ಫಸ್ಟು ಸ್ಟಿಚ್ ಮಾಡ್ತಾಯಿದ್ದೀನಿ. ಮೇಲೆ ಆಲ್ರೆಡಿ ನನಗೆ ನೆಕ್ ಅನ್ನೋದು ಫಿನಿಶ್ ಆಗಿರೋದ್ರಿಂದ ಫೋಲ್ಡಿಂಗ್ಗೆ ಕ್ಲಾತ್ ಬೇಕಾಗುತ್ತೆ. ಸೊ ಎಕ್ಸ್ಟ್ರಾ ಕ್ಲಾತ್ನೇ ತಗೋಬೇಕಾಗತ್ತೆ. ನೀಟಾಗಿ ಇಲ್ಲಿ ಫೋಲ್ಡ್ ಮಾಡ್ಕೊಂಡು ನೀಟಾಗಿ ಈ ರೀತಿ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಈಗ ಉಪ್ಪಟ್ಟಿಗೆ ಕ್ಲಾತ್ನ ಕಟ್ ಮಾಡಿಕೊಂಡೆ. ನೋಡಿ, ಉಪ್ಪಟ್ಟಿ ಕ್ಲಾತ್ ಕಟ್ ಮಾಡ್ಕೊಂಡಿದ್ದಾದಮೇಲೆ ನೀಟಾಗಿ ಉಪ್ಪಟ್ಟಿನ ಕೊಡ್ತಾಯಿದ್ದೀನಿ. ಮೇಲೆ ಮಾತ್ರ ಫೋಲ್ಡಿಂಗ್ ಅಂದಲ್ಲ, ಬಾಟಮಲ್ಲಿ ನಮ್ಗೆ ಫೋಲ್ಡಿಂಗ್ ಅವಶ್ಯಕತೆ ಇಲ್ಲ, ಯಾಕಂದರೆ ನಾನಿಲ್ಲಿ ವೇಸ್ಟ್ಗೆ ಪಟ್ಟಿನ ಕೊಡ್ತಿದ್ದೀನಿ. ಸೊ ಹಾಗಾಗಿ ಈಗ ನೋಡಿ ಫ್ರಂಟ್ ಪಾರ್ಟು ಆಯಿತು. ಈಗ ನಾನು ವೇಸ್ಟ್ಗೆ ಪಟ್ಟಿನ ಕೊಡಬೇಕಲ್ಲ, ಸೊ ಅದಕ್ಕೆ ಕ್ಲಾತ್ನ ತಗೊಳ್ತಾ ಇದ್ದೀನಿ. ಈ ರೀತಿ ನೀಟಾಗಿ 1/2 ಇಂಚ್ ಫೋಲ್ಡ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಅನ್ಸಿದ್ರೆ ಕ್ಲಾತ್ನ ನೀಟಾಗಿ ಕಟ್ ಮಾಡಿಕೊಂಡು ಒಂದೇ ಲೆವೆಲ್ಗೆ ಮಾಡಿಕೊಂಡು ಈ ರೀತಿ ಫ್ರಂಟಲ್ಲಿ ವೇಸ್ಟ್ಗೆ
ಈ ರೀತಿಯಾಗಿ ಪಟ್ಟಿನ ಕೊಡಬೇಕಾಗತ್ತೆ. ನೋಡಿ ಪಟ್ಟಿ ಕೊಟ್ಟಾದಮೇಲೆ ಆ ಲೈನಿಂಗ್ನ ಓಪನ್ ಮಾಡಿ ಒಂದು ಕಿನಾರೆ ಸ್ಟಿಚ್ ಹಾಕ್ಕೋಬೇಕು. ಸ್ಟಿಚ್ ಹಾಕ್ಕೊಂಡ್ಮೇಲೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ನ ಮಾಡ್ಕೋಬೇಕಾಗತ್ತೆ. ನೀವಿಲ್ಲಿ ಎಮ್ಮಿಂಗ್ ಕೂಡ ಮಾಡ್ಕೋಬೋದು. ಸೊ ನಾನಿಲ್ಲಿ ಎಮ್ಮಿಂಗ್ ಮಾಡ್ತಾಯಿಲ್ಲ, ಡೈರೆಕ್ಟ್ ಸ್ಟಿಚ್ಚೇ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ನಿಮಗೆ ರೆಡಿ ಆಗುತ್ತೆ ಫ್ರಂಟ್ ಪಾರ್ಟು. ನೋಡಿ ಕಪ್ ಶೇಪು ಫ್ರಂಟ್ ಪಾರ್ಟು ಎಷ್ಟು ನೀಟಾಗಿ ಬಂದಿದೆ ಅಂತ. ಈಗ ಬ್ಯಾಕ್ ಪಾರ್ಟ್ ತೊಗೊಂಡು ಬ್ಯಾಕ್ ಪಾರ್ಟ್ ನೆಕ್ ಫಿನಿಶಿಂಗೋಸ್ಕರ ಒಂದು ಕ್ರಾಸ್ ಪೀಸ್ನ ತಗೊಳ್ತಾ ಇದ್ದೀನಿ ನಾನು. ಕ್ರಾಸ್ ಪೀಸ್ನ ತೊಗೊಂಡು ನೋಡಿ 1/4 ಇಂಚ್ ಮಾರ್ಜಿನ್ಗೆ ನೀಟಾಗಿ ಈ ರೀತಿ ಅಟ್ಯಾಚ್ನ ಮಾಡಬೇಕಾಗತ್ತೆ. ಈಗ ಎಕ್ಸ್ಟ್ರಾ ಎಷ್ಟು ಬೇಕೋ ನಿಮ್ಮ ಕ್ಲಾತು ಅಷ್ಟು ಬಿಟ್ಟು ಉಳಿದಿದ್ದನ್ನೆಲ್ಲ ಫೋಲ್ಡ್ ಮಾಡಿ ಈ ರೀತಿ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಎಕ್ಸ್ಟ್ರಾ ಇರೋ ಕ್ಲಾತೆಲ್ಲ ಕಟ್ ಮಾಡ್ಕೋಬೇಕು. ನೋಡಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ನಾನು ಫೋಲ್ಡಿಂಗ್ ಮಾಡ್ಕೊಂಡು ಎಮ್ಮಿಂಗ್ ಮಾಡ್ಕೊಳ್ತೀನಿ. ಸೊ ಅದಕ್ಕಿಂತ ಮುಂಚಿತವಾಗಿ ಶೋಲ್ಡರ್ನ ಅಟ್ಯಾಚ್ ಮಾಡ್ತೀನಿ. ನೋಡಿ ಶೋಲ್ಡರ್ನ ಒಂದೇ ಲೆವೆಲಿಗೆ ಬರೋ ಥರ ನೀವು ಅಟ್ಯಾಚ್ ಮಾಡ್ಕೋಬೇಕು. ಒಂದು ಹಿಂದಕ್ಕೆ ಮುಂದಕ್ಕೆ ಇರೋ ಥರ ಅಟ್ಯಾಚ್ ಮಾಡಬಾರ್ದು. ನೋಡಿ ನೀಟಾಗಿ ಶೋಲ್ಡ್ರನ್ನ ಅಟ್ಯಾಚ್ ಮಾಡ್ಕೊಂಡಿದ್ದಾಯಿತು. ಈಗ ಶೋಲ್ಡ್ರಿಗೆ ಓವರ್ಲಾಕ್ ಮಾಡ್ಕೊಳ್ತೀನಿ ನಾನು. ನೋಡಿ ಶೋಲ್ಡ್ರಿಗೆ ಓವರ್ಲಾಕ್ ಮಾಡ್ಕೊಂಡಿದ್ದಾಯಿತು. ಈಗ ಸ್ಲೀವ್ಸ್ನ ಸ್ಟಿಚ್ ಮಾಡೋದು. ಸ್ಲೀವ್ಸ್ನ ಸ್ಟಿಚ್ ಮಾಡೋದಕ್ಕಿಂತ ಮುಂಚೆ ಫ್ರಂಟ್ದ ಬ್ಯಾಕ್ದ ಇದು ಅಂತ ಚೆಕ್ ಮಾಡ್ಕೊಳ್ಳಿ, ಲೆಫ್ಟ್ ಸೈಡ್ದ ರೈಟ್ ಸೈಡ್ದ ಅಂತ. ಈ ರೀತಿ ನೀಟಾಗಿ ನ್ಯಾಚ್ ಪಾಯಿಂಟ್ ಅಥವಾ ಶೋಲ್ಡರ್ ಅಟ್ಯಾಚ್ ಹತ್ರ ನ್ಯಾಚ್ ಪಾಯಿಂಟ್ ಬರೋ ಥರ ನೀಟಾಗಿಟ್ಟು ನಿಮಗೆ ಕರೆಕ್ಟಾಗಿ ಬರುತ್ತಾ ಅಂತ ಚೆಕ್ ಮಾಡಿಕೊಂಡು ಸ್ಲೀವ್ನ ಅಟ್ಯಾಚ್ ಮಾಡಬೇಕಾಗತ್ತೆ. ನೋಡಿ ನನಗಿಲ್ಲಿ ಕರೆಕ್ಟಾಗಿ ಬಂದಿದೆ ಸ್ಲೀವ್ಸು. ಇಲ್ಲೂ ಕೂಡ ಇನ್ನೊಂದು ಸ್ಲೀವ್ನ ಈ ರೀತಿ ಮಾರ್ಕ್ ಮಾಡಿಕೊಂಡು ಸ್ಟಿಚ್ನ ಮಾಡ್ಕೋಬೇಕಾಗತ್ತೆ. ಈ ಸ್ಲೀವ್ಸ್ನ ಅಟ್ಯಾಚ್ ಮಾಡಿದ್ದಾದಮೇಲೆ ನಾನು ಸ್ಲೀವ್ಸ್ಗೆ ಡಬಲ್ ಸ್ಟಿಚ್ ಹಾಕ್ಕೊಂಡು ಓವರ್ಲಾಕ್ನ ಮಾಡ್ಕೊಳ್ತೀನಿ. ಈ ರೀತಿ ನೀಟಾಗಿ ಸ್ಟಿಚ್ ಅನ್ನೋದು ಆಯಿತು. ಡಬಲ್ ಸ್ಟಿಚ್ ಹಾಕಿ ಓವರ್ಲಾಕ್ ಮಾಡಿಕೊಂಡೆ. ನೋಡಿ ಓವರ್ಲಾಕ್ ಮಾಡಿಕೊಂಡೆ. ಈಗ ಸೈಡ್ ಫಿಟ್ಟಿಂಗ್ ಕೊಡೋದು. ಸೈಡ್ ಫಿಟ್ಟಿಂಗ್ ಕೊಡಬೇಕಂದ್ರೆ ಹ್ಯಾಂಡ್ ಲೂಸ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೋಬೇಕು. ಹ್ಯಾಂಡ್ ಲೂಸ್ ಚೆಕ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಮಾರ್ಕ್ ಮಾಡಿಕೊಂಡು ನೀಟಾಗಿ ನಾವು ಸ್ಟಿಚ್ ಹಾಕ್ಕೊಳ್ತಾ ಬರಬೇಕು. ನನಗಿಲ್ಲಿ ಮಾರ್ಕಿಂಗ್ ಕಾಣಿಸ್ತಾ ಇರೋದ್ರಿಂದ ನಾನು ಈಸಿಯಾಗಿ ಇಲ್ಲಿ ಸ್ಟಿಚ್ನ ಹಾಕ್ಕೊಳ್ತಾ ಹೋಗ್ತಾಯಿದ್ದೀನಿ. ಒಂದು ಸೈಡ್ ಆಯಿತು. ಇನ್ನೊಂದು ಸೈಡು ಸೇಮ್ ಅದೇ ರೀತಿ ಲೂಸಿಂಗ್ ಕೌಂಟ್ ಮಾಡಿಕೊಂಡು ಎರಡೆರಡು ನಾನು ಇಂಚ್ ಎಕ್ಸ್ಟ್ರಾ ಬಿಟ್ಟಿದ್ನಲ್ಲ ಅದನ್ನ ಮಾರ್ಕ್ ಮಾಡಿಕೊಂಡು ರೆಡಿ ಸ್ಟಿಚ್ನ ಹಾಕ್ಕೊಂಡೆ ನಾನು ಅಲ್ಲಿಗೆ. ನಾನಿಲ್ಲಿ 3ರಿಂದ 4 ಸ್ಟಿಚಸ್ ಹಾಕ್ಕೊಂಡು ಬ್ಲೌಸ್ನ ರೆಡಿ ಮಾಡ್ಕೊಳ್ತೀನಿ. ಬ್ಲೌಸ್ ಅನ್ನೋದು ಫಿನಿಶ್ ಆಯಿತು. ಹೇಗೆ ಅನ್ನಿಸ್ತು ಈ ಬ್ಲೌಸು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೋಡಿ ನೆಕ್ ಪಟ್ಟಿನ ನಾನು ಫೋಲ್ಡ್ ಮಾಡಿ ಎಮ್ಮಿಂಗ್ ಮಾಡಿ ನಿಮ್ಗೆ ಓವರಾಲ್ ಲುಕ್ನ ತೋರಿಸ್ತೀನಿ. ನೋಡಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.